Good morning, my dear students. Welcome to Political Science class. In the last class, complete the unit second, elections and party system in India. Today, we are going to discuss about unit third, administrative machinery in India. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ಅಧ್ಯಾಯ 2 ನಾವು ಮುಗಿಸಿದ್ದೇವೆ. ಸೊ ಅಧ್ಯಾಯ 2 ಅಂದರೆ ಭಾರತದಲ್ಲಿ ಚುನಾವಣೆ ಮತ್ತು ಪಕ್ಷ ಪದ್ಧತಿ ಇವುಗಳ ಕುರಿತಾಗಿ ನಾವು ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಭಾರತದಲ್ಲಿ ಆಡಳಿತ ಯಂತ್ರ ಇದರ ಕುರಿತಾಗಿ ನಾವು ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಓಕೆ, administration. What is administration? That is important concept. ಸೊ ನೋಡಿ, ಎಲ್ಲೇ ಹೋಗಲಿ ಏನೇ ಆದರೂ ಸಹ ಒಂದು ಆಡಳಿತ ಎನ್ನುವಂಥದ್ದು ಒಂದು ಮನೆಯಲ್ಲಿ ನಾವು ತಗೊಂಡ್ರೂ ಸಹಿತವಾಗಿ ನೋಡೋಣ, ಒಂದು ಆಡಳಿತ ಎನ್ನುವಂಥದ್ದು ಒಂದು ಜವಾಬ್ದಾರಿ ಎನ್ನುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ಮನೆಯಲ್ಲಿ ವ್ಯವಸ್ಥೆಗಳು ಕರೆಕ್ಟಾಗಿ ಇರಬೇಕು, ಎಲ್ಲದೂ ಕಂಪ್ಲೀಟಾಗಿ ಕರೆಕ್ಟಾಗಿ ನೀಟಾಗಿ ಇರಬೇಕು ಅಂತಂದರೆ ಮನೆ ಯಜಮಾನ ಎನ್ನುವಂಥವನು ಕರೆಕ್ಟಾಗಿ ನೋಡ್ಕೊಳ್ತಾ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ದೇಶದಲ್ಲೂ ಸಹ ಅಷ್ಟೆ, ದೇಶದಲ್ಲೂ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಅಲ್ಲಿಯ ಆಡಳಿತ ವ್ಯವಸ್ಥೆ ಎನ್ನುವಂಥದ್ದು ಚೆನ್ನಾಗಿ ಇರಬೇಕಾಗತ್ತೆ. ಅದನ್ನು ಅಷ್ಟೇ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗಬೇಕಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಅಡ್ಮಿನಿಸ್ಟ್ರೇಷನ್ ಎನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ಈ ಒಂದು ಅಡ್ಮಿನಿಸ್ಟ್ರೇಷನ್ ಈ ಒಂದು ವರ್ಡ್ ಎಲ್ಲಿಂದ ಬಂತಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಡೆಸ್ ಮೀನಿಂಗ್, ಇದರ ಒಂದು ಅರ್ಥ ಅಂದರೆ ಶಬ್ದಶಃ ಅರ್ಥ. ದಿ ಇಂಗ್ಲಿಷ್ ವರ್ಡ್ ಅಡ್ಮಿನಿಸ್ಟ್ರೇಷನ್ is derived from the Latin word ad and ministry. Ad, it means the public. Ad, it means the public. And ministry, it means to serve. To serve. ಓಕೆ ನೋಡಿ, ಅಡ್ಮಿನಿಸ್ಟ್ರೇಷನ್ ಎನ್ನುವಂಥದ್ದು ಒಂದು ಇಂಗ್ಲಿಷ್ ಪದ. ಇದಕ್ಕೆ ನಾವು ಕನ್ನಡದಲ್ಲಿ ಆಡಳಿತ ಎಂದು ಕರಿತೀವಿ. ಈ ಆಡಳಿತವನ್ನ ಇಂಗ್ಲಿಷಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಈ ಅಡ್ಮಿನಿಸ್ಟ್ರೇಷನ್ ಎನ್ನುವಂಥ ವರ್ಡ್ ಏನಿದೆ ಲ್ಯಾಟಿನ್ ಮೂಲ ಪದವಾದಂಥ ಆಡ್ ಆ್ಯಂಡ್ ಮಿನಿಸ್ಟ್ರಿ ಎನ್ನುವಂಥ ಪದದಿಂದ ಬಂದಿರುವಂಥದ್ದು. ಆಡ್ ಅಂತಂದ್ರೆ ಸಾರ್ವಜನಿಕ, ಆಡ್ ಅಂತಂದ್ರೆ ಸಾರ್ವಜನಿಕ, ಮಿನಿಸ್ಟ್ರಿ ಅಂದ್ರೆ ಸೇವೆ. ಮಿನಿಸ್ಟ್ರಿ ಅಂತಂದ್ರೆ ಇಲ್ಲಿ ಸೇವೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. Totally, the administration, the take of administration is to run off the government and look after the people. Run off the government and look after the people. ಸೊ ಹಾಗಿದ್ರೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ಅಂದ್ರೆ ಏನಪ್ಪ ಅಂತ ನಾವು ನೋಡೋದಾದ್ರೆ, ಒಟ್ಟಾರೆ ಹೇಳೋದಾದ್ರೆ ಆಡಳಿತವೆಂದರೆ ಸರ್ಕಾರ ನಡೆಸುವುದು ಮತ್ತು ಜನರನ್ನು ನೋಡಿಕೊಳ್ಳುವುದಾಗಿದೆ. ಸರ್ಕಾರವನ್ನು ನಡೆಸಬೇಕು. ಹೇಗೆ ಸರ್ಕಾರವನ್ನು ನಡೆಸಬೇಕು? ಜನರಿಗೆ ಕುಂದುಕೊರತೆಗಳನ್ನು ನೀಗಿಸುವುದರ ಜೊತೆಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಬೇಕಾದಂಥ ಆಡಳಿತವನ್ನ ನೀಡುವಂಥದ್ದು ಮತ್ತು ಜನರನ್ನ ಸರಿಯಾಗಿ ನೋಡಿಕೊಳ್ಳುವಂಥದ್ದನ್ನೇ ಇಲ್ಲಿ ಏನಂತ ಕರೆಯಲಾಗಿದೆ? ಆಡಳಿತ ಅಂತ ಕರೆಯಲಾಗಿದೆ. ಸೊ ನಮಗೆ ಗೊತ್ತು, ಆಡಳಿತ ಅಂತಂದ್ರೆ ಒಂದು ದೇಶ ಇಡೀ ದೊಡ್ಡ ಭಾರತವನ್ನ ನಿರ್ವಹಿಸುವಂಥದ್ದು, ಮೇಂಟೈನ್ ಮಾಡುವಂಥದ್ದು, ಸರಿಯಾಗಿ ನಡೆಸ್ಕೊಂಡು ಹೋಗುವಂಥದ್ದು ಸಾಧ್ಯ ಇಲ್ಲ. ಅದಕ್ಕೊಂದು ಯಂತ್ರ ಅಥವಾ ತಂತ್ರ ಎನ್ನುವಂಥದ್ದು ಬೇಕಾಗಿರುತ್ತೆ. ಅದೇ ಅಡ್ಮಿನಿಸ್ಟ್ರೇಷನ್, ಅದೇ ಆಡಳಿತ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಆಡಳಿತ ವ್ಯವಸ್ಥೆ ಸರಿಯಾಗಿ ಇದ್ದಾಗ ಮಾತ್ರ ದೇಶದ ಒಂದು ವ್ಯವಸ್ಥೆ ಮತ್ತೆ ಅಭಿವೃದ್ಧಿ ಎನ್ನುವಂಥದ್ದು ಆಗ್ಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಿದ್ರೆ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್? ಅಡ್ಮಿನಿಸ್ಟ್ರೇಷನ್ ಈಸ್ ಟು ರನ್ ಆಫ್ ದಿ ಗವರ್ನಮೆಂಟ್ ಅಂಡ್ ಲುಕ್ ಆಫ್ಟರ್ ದಿ ಪೀಪಲ್. ಆಡಳಿತ ಅಂತಂದ್ರೆ ಏನು? ಸರ್ಕಾರವನ್ನು ನಡೆಸುವುದು ಮತ್ತು ಜನರನ್ನ ನೋಡಿಕೊಳ್ಳುವುದನ್ನೇ
ಆಡಳಿತ ಅಂತ ಕರೆಯುವಂಥದ್ದು. ಸೊ ನೆಕ್ಸ್ಟ್ ಡೆಫಿನೇಷನ್ಸ್ ನೋಡಿ, ಇಸ್ ನಾಟ್ ಎ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಡೆಫಿನೇಷನ್ಸ್. ಇಡೀ ಒಂದು ವಿಶ್ವವೇ ಒಪ್ಪಿಕೊಳ್ಳುವಂಥ ಅಥವಾ ಕಾಮನ್ ಆದಂಥ ಎಲ್ಲರೂ ಒಂದೇ ರೀತಿಯಾಗಿ ಹೇಳಿರುವಂಥ ಒಂದು ವ್ಯಾಖ್ಯೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಟ್ ಈಸ್ ಸೋಷಿಯಲ್ ಸೈನ್ಸ್. ಇದೊಂದು ಏನಾಗಿದೆ, ಸಾಮಾಜಿಕ ವಿಜ್ಞಾನ ಆಗಿದ್ರಿಂದ ಎಲ್ಲರೂ ಒಪ್ಪಿಕೊಳ್ಳುವಂಥ ವ್ಯಾಖ್ಯೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಜನರು ಆಡಳಿತ ಅಂದರೆ ಏನು ಎನ್ನುವುದರ ಕುರಿತಾಗಿ ಅವರದೇ ಆದಂಥ ಒಂದು ವ್ಯಾಖ್ಯಾನವನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಫಸ್ಟ್ ಒನ್ ಇಸ್ ಎ JS ಫಿಫ್ನರ್. JS ಫಿಫ್ನರ್ ಎನ್ನುವಂಥವರು ಏನು ಹೇಳ್ತಾರೆ, ಅಡ್ಮಿನಿಸ್ಟ್ರೇಷನ್ ಈಸ್ ದಿ organizations and of the men and material resource to the achieve ends. ಅಂದ್ರೆ ಇಲ್ಲಿ ಫಿಫ್ನರ್ ಎನ್ನುವಂಥವ್ರು ಏನು ಹೇಳ್ತಾರೆ, ಕಾರ್ಯ ಮತ್ತು ವ್ಯಕ್ತಿಗಳನ್ನ ಸಾಮೂಹಿಕ ಪ್ರಯತ್ನದಿಂದ ಒಟ್ಟುಗೂಡಿಸಿ ಪರಿಣಾಮಕಾರಿಯಾಗಿ ಗುರಿ ಸಾಧಿಸುವ ಸಂಘಟನೆಯೇ ಆಡಳಿತವಾಗಿದೆ ಅಂತ ಫಿಫ್ನರ್ ಎನ್ನುವಂಥವ್ರು ಹೇಳಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಕಾರ್ಯ ಮತ್ತು ವ್ಯಕ್ತಿಗಳನ್ನ ಸಾಮೂಹಿಕ ಪ್ರಯತ್ನದಿಂದ ಒಟ್ಟುಗೂಡಿಸ್ತಾರೆ. ಒಂದು ಗುರಿಯಪ್ಪ ಏನಪ್ಪ ಇದೆ ಅಂತಂದ್ರೆ, ಒಂದು ಸಂಘಟಿತ ಆಡಳಿತವನ್ನ ನಡೆಸುವುದೇ ಇಲ್ಲಿ ಪ್ರಮುಖವಾದಂಥ ಧ್ಯೇಯ ಮತ್ತು ಗುರಿಗಳಾಗಿದೆ ಎನ್ನುವಂಥದ್ದನ್ನ ಫಿಫ್ನರ್ ಎನ್ನುವಂಥವ್ರು ಹೇಳಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಸೈಮನ್ ರವರು ಏನ್ ಹೇಳ್ತಾರೆ, ದಿ ಅಚೀವ್ಸ್ ಆಫ್ ಗ್ರೂಪ್ ಕೋಆಪರೇಟಿಂಗ್ ಟು ದಿ ಅಕಂಪ್ಲಿಷ್ ಕಾಮನ್ ಗೋಲ್ಸ್. ಸೈಮನ್ ರವರು ಏನ್ ಹೇಳ್ತಾರೆ, ಸಾಮಾನ್ಯ ಗುರಿಗಳನ್ನ ಈಡೇರಿಸಲು ಸಂಘಟಿತ ಗುಂಪು ಕೈಗೊಳ್ಳುವ ಚಟುವಟಿಕೆಗಳೇ ಆಡಳಿತ. ಸಾಮಾನ್ಯ ಗುರಿ ಅಂತಂದ್ರೆ ಸಾಮಾನ್ಯವಾಗಿ ಏನಿರುತ್ತೆ, ಆಡಳಿತವನ್ನ ನಿರ್ವಹಿಸುವುದು ಮತ್ತು ಜನರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದೇ ಆಗಿರುತ್ತೆ. ಈ ಒಂದು ಗುರಿಗಾಗಿ ಕೆಲವೊಂದಿಷ್ಟು ಗುಂಪುಗಳು ಸಂಘಟಿತವಾಗಿರುತ್ತೆ. ಗುಂಪುಗಳು ಅಂತಂದ್ರೆ ಇಲ್ಲಿ ಸರ್ಕಾರ ಎನ್ನುವಂಥದ್ದು ಸೇರಿ ಆಡಳಿತ ಚಟುವಟಿಕೆಗಳನ್ನು ನಡೆಸುವಂಥದ್ದನ್ನೇ ಇಲ್ಲಿ ಆಡಳಿತ ಅಂತ ಇಲ್ಲಿ ಸೈಮನ್ ರವರು ತುಂಬಾ ಚೆನ್ನಾಗಿ ಹೇಳಿರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ನೋಡಿ, ಇವೆಲ್ಲ ಡೆಫಿನೇಷನ್ಸ್ಗಳನ್ನು ನಾವು ನೋಡ್ತಾ ಹೋದಾಗೆ ಆಡಳಿತ ಅಂತಂದ್ರೆ ಏನಾಗಿರುವಂಥದ್ದು ಒಪ್ಕೊಳ್ಳೇಬೇಕು. ದೇ ರನ್ ದಿ ಗವರ್ನಮೆಂಟ್ ಆ್ಯಂಡ್ ಲುಕ್ ಆಫ್ಟರ್ ದಿ ಪೀಪಲ್. ಸರ್ಕಾರವನ್ನ ನಡೆಸುವಂಥದ್ದು ಮತ್ತು ಜನರನ್ನ ನೋಡಿಕೊಳ್ಳುವಂಥದ್ದೇ ಸಾಮಾನ್ಯವಾಗಿ ಆಡಳಿತ ಆಗಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ ಅಲ್ವಾ. ಸೊ ಹಾಗಾಗಿ ಈ ಆಡಳಿತ ವ್ಯವಸ್ಥೆ ಎನ್ನುವಂಥದ್ದನ್ನು ನಾವು ಕೇವಲ ಇಂದು ನಿನ್ನೆದಲ್ಲ. ಇಸ್ ಅಡ್ಮಿನಿಸ್ಟ್ರೇಷನ್ ಈಸ್ ಆಸ್ ಎ ಓಲ್ಡ್ ಏನ್ಷಿಯಂಟ್ ಸಿವಿಲೈಸೇಷನ್ಸ್. ಇಟ್ ಕ್ಯಾನ್ ಬಿ ಎ ಟ್ರೇಸ್ಡ್ ಬ್ಯಾಕ್ ಟು ದಿ ವೇದಾಸ್ ಟೈಮ್. ಡ್ಯೂರಿಂಗ್ ದಿ ಮೊನಾರ್ಕಿ ದಿ ಅಡ್ಮಿನಿಸ್ಟ್ರೇಷನ್ಸ್ ವಾಸ್ ಯೂಸ್ಡ್ ಟು ಎಕ್ಸಿಕ್ಯೂಟ್ ಎಫಿಷಿಯಂಟ್ ಅಂಡ್ ಎಫೆಕ್ಟಿವ್ ಫಂಕ್ಷನಿಂಗ್ to the government with a view of the meet in demands of the people and solve their problems. ನೋಡಿ, ಈ ಆಡಳಿತ ಎನ್ನುವಂಥ ಒಂದು ಪದ ಅಥವಾ ಈ ಒಂದು ವ್ಯವಸ್ಥೆ ಎನ್ನುವಂಥದ್ದು ಪ್ರಾಚೀನ ನಾಗರಿಕತೆಯಷ್ಟೇ ಪುರಾತನವಾಗಿರುವಂಥದ್ದನ್ನು ನೋಡಬಹುದು. ಸಾಮಾನ್ಯವಾಗಿ ವೇದಗಳ ಕಾಲ ಇರಬಹುದು ಅಥವಾ ಅದಕ್ಕಿಂತ ಮೊದಲೇ ಈ ಒಂದು ಆಡಳಿತವನ್ನ ಗುರುತಿಸಿರುವಂಥದ್ದನ್ನು ಕಾಣ್ತೀವಿ. ರಾಜಪ್ರಭುತ್ವದ ಸಂದರ್ಭದಲ್ಲಿ ಪ್ರಜೆಗಳ ಒಂದು ಬೇಡಿಕೆಗಳನ್ನ ಪೂರೈಸಲು ಮತ್ತು ಅವರ ಸಮಸ್ಯೆಗಳು ಏನಿದೆ ಎನ್ನುವಂಥದ್ದನ್ನ ತಿಳ್ಕೊಂಡು ಅದನ್ನ ನಿವಾರಿಸುವ ದೃಷ್ಟಿಯಿಂದ ಸರ್ಕಾರದ ಕಾರ್ಯಗಳನ್ನ ದಕ್ಷತೆ ಮತ್ತು ಪರಿಣಾಮಕಾರಿಯುತವಾಗಿ
ನಿರ್ವಹಿಸಲು ಆಡಳಿತ ವ್ಯವಸ್ಥೆಯನ್ನ ಬಳಕೆ ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡಬಹುದು. ನೋಡಿ, ಆಡಳಿತ ಎನ್ನುವಂಥದ್ದು ಕೇವಲ ಇವತ್ತು ಮತ್ತು ನಿನ್ನೆ ಹುಟ್ಕೊಂಡಂತಹ ವ್ಯವಸ್ಥೆ ಅಲ್ಲ. ಅದು ಪ್ರಾಚೀನ ಕಾಲದಲ್ಲಿಯೇ ಒಂದು ರಾಜಪ್ರಭುತ್ವ ಇರ್ಬೋದು, ವೇದಗಳ ಕಾಲದಲ್ಲಿಯೇ ಹುಟ್ಟುಕೊಂಡಂತಹ ಒಂದು ವ್ಯವಸ್ಥೆ ಆಗಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಅದೇ ರೀತಿಯಾಗಿ ದಿ ಹಿಸ್ಟ್ರಿ ಆಫ್ ದಿ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ವಿ ಫೈಂಡ್ ಟು ಯುನಿಫೈ ಇನ್ ಫೀಚರ್ಸ್ ಟು ವಿಲೇಜ್ ಆಸ್ ದಿ ಪ್ರೈಮರಿ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ಸ್ ಆಸ್ ಇಟ್ಸ್ ಗೋಲ್. ಈ ಒಂದು ಆಡಳಿತ ಎನ್ನುವಂಥದ್ದು ಭಾರತದ ಒಂದು ಆಡಳಿತ ಬೆಳವಣಿಗೆಯ ದೀರ್ಘ ಇತಿಹಾಸದಲ್ಲಿ ನಾವು ನೋಡ್ತಾ ಹೋದಾಗೆ 2 ವಿಶೇಷತೆಗಳನ್ನ ಕಾಣಲಿಕ್ಕೆ ಸಿಗುವಂಥದ್ದು. ಒಂದು ಗ್ರಾಮಗಳು ಆಡಳಿತದ ಪ್ರಾಥಮಿಕ ಘಟಕವಾಗಿರುತ್ತೆ. ಅದರ ಜೊತೆಗೆ ಆಡಳಿತ ಹಂಚಿಕೆಯಾಗಬೇಕು ಅಂದರೆ ಅಧಿಕಾರ ಅಥವಾ ಆಡಳಿತ ಎನ್ನುವಂಥದ್ದು ಕೇವಲ ಒಬ್ಬರ ಸ್ವತ್ತಾಗಬಾರದು. ಕೇವಲ ರಾಜ ಇರ್ಬೋದು ಅಥವಾ ಇನ್ಯಾರೋ ಒಬ್ಬರ ಕೈಯಲ್ಲಿ ಅಧಿಕಾರ ಎನ್ನುವಂಥದ್ದು ಕೇಂದ್ರೀಕರಣ ಆಗದೆ ಸ್ಥಳೀಯ ಮಟ್ಟದಿಂದ ಆಡಳಿತ ಎನ್ನುವಂಥದ್ದು ನಡೆಸುವ ಉದ್ದೇಶದಿಂದಾಗಿ ಇಲ್ಲಿ ಆಡಳಿತ ವಿಕೇಂದ್ರೀಕರಣ ಎನ್ನುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಇಟ್ ಕ್ಯಾನ್ ದರ್ಫೋರ್ ಸೀನ್ ದಿ ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಬೇಸ್ಡ್ ಆನ್ ದಿ ಫೌಂಡೇಶನ್ಸ್ ಆಫ್ ಟ್ರೆಡಿಷನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಹಾಗಾಗಿ ಇಂತಹ ಒಂದು ಆಡಳಿತ ಎನ್ನುವಂಥದ್ದು ಸಾರ್ವಜನಿಕ ಆಡಳಿತದ ತಳಹದಿಯ ಮೇಲೆ ಅಂದರೆ ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತದ ತಳಹದಿಯ ಮೇಲೆ ಇಂದಿನ ಒಂದು ಆಡಳಿತ ವ್ಯವಸ್ಥೆ ಎನ್ನುವಂಥದ್ದು ನಿಂತಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಈ ಒಂದು ವೇದಿಕ್ ಪೀರಿಯಡ್ ಇರ್ಬೋದು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಮನುಸ್ಮೃತಿ, ಶುಕ್ರನೀತಿ ಸಾರ, ಅರ್ಥಶಾಸ್ತ್ರ, ಬೌದ್ಧ ಇರ್ಬೋದು, ಜೈನ ಇರ್ಬೋದು, ಎಲ್ಲದರಲ್ಲೂ ಸಹ ಇಸ್ ಟು ದಿ ಫೈಂಡ್ ಟು ದಿ ಅಡ್ಮಿನಿಸ್ಟ್ರೇಷನ್ ನಾವೇನನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ, ಒಂದು ಆಡಳಿತದ ಕುರಿತಾಗಿ ತಿಳಿಸಿಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಭಾರತೀಯ ಕೆಲವೊಂದಿಷ್ಟು ದಾಖಲೆಗಳಲ್ಲೂ ಸಹಿತವಾಗಿ ಈ ವೇದಗಳು ಇರ್ಬೋದು, ಅದೇ ರೀತಿಯಾಗಿ ಶುಕ್ರನೀತಿ ಸಾರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಜೈನ ಬೌದ್ಧರ ಗ್ರಂಥಗಳಲ್ಲಿ ಇರಬಹುದು, ಈ ಎಲ್ಲವುಗಳಲ್ಲೂ ಸಹಿತವಾಗಿ ಆಡಳಿತದ ಕುರಿತಾಗಿ ತಿಳಿಸಿಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಟು ದಿ ಕಂಟೆಂಪ್ರರಿ ವರ್ಡ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಐಡಿಯಲ್ ಗೋಲ್ಸ್, ಸ್ಟ್ರೆಂತ್ ಆ್ಯಂಡ್ ರೋಲ್ಸ್. ಸೊ ಸಮಕಾಲೀನ ಭಾರತೀಯ ಆಡಳಿತಾತ್ಮಕ ವ್ಯವಸ್ಥೆಯಲ್ಲೂ ಸಹ ನಾವು ವಿಭಿನ್ನ ಚಿಂತನೆಗಳು ಇರ್ಬೋದು, ಗುರಿಗಳು ಇರ್ಬೋದು, ಸ್ವರೂಪಗಳು ಇರ್ಬೋದು, ಕೆಲವೊಂದಿಷ್ಟು ಪಾತ್ರಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮೊದಲು ದಿ ಏನ್ಷಿಯಂಟ್ ಇಂಡಿಯಾ ಆರ್ ಅಡಾಪ್ಟೆಡ್ ಇನ್ ಪೊಲೀಸ್ ಸ್ಟೇಟ್ ಇಸ್ ಟು ದಿ ಲಿಮಿಟೆಡ್ ಫಂಕ್ಷನಿಂಗ್, ಬಟ್ ಮಾಡರ್ನ್ ಸ್ಟೇಟ್ ಆರ್ ವೆಲ್ಫೇರ್ ಸ್ಟೇಟ್ is a transformed to the welfare state. The scope of administration gradually increased with the industrial revolution, scientific progress and technological innovations and etc. is to the functioning and activities. So ಇಂದಿನ ಒಂದು ರಾಜಕೀಯದಲ್ಲಿ ನಾವು ಕಲ್ಯಾಣ ರಾಜ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಪೊಲೀಸ್ ರಾಜ್ಯ ಎನ್ನುವಂಥದ್ದು, ಪೊಲೀಸ್ ರಾಜ್ಯಗಳ ಆಡಳಿತ ಎನ್ನುವಂಥದ್ದು ಮೊದಲು ಅಸ್ತಿತ್ವದಲ್ಲಿದ್ದು ಕೇವಲ ಜನರ ಆಸ್ತಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನೇ ಅಷ್ಟೇ ಕೆಲಸ ಆಗಿತ್ತು, ಯಾರದ್ದು? ರಾಜ್ಯದ್ದು. ಆದರೆ ಇಂದಿನ ದಿನಗಳಲ್ಲಿ ಕಲ್ಯಾಣ ರಾಜ್ಯ ಆಗಿದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾಯುವ ತನಕ ಎಲ್ಲ ಜವಾಬ್ದಾರಿ ಎನ್ನುವಂಥದ್ದು ರಾಜ್ಯದ ಮೇಲಿರುತ್ತೆ, ರಾಜ್ಯದ ಆಡಳಿತ ವ್ಯವಸ್ಥೆಯ ಮೇಲೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವೇನು ನೋಡ್ತೀವಿ, ಸಾಮಾಜಿಕ ಕ್ರಾಂತಿಗಳು ಇರ್ಬೋದು, ಕೈಗಾರಿಕಾ ಕ್ರಾಂತಿಗಳು ಇರ್ಬೋದು, ಜನಸಂಖ್ಯಾ ಬೆಳವಣಿಗೆಗಳಿರ್ಬೋದು, ಇನ್ನಿತರ ಜನರ ಉನ್ನತಿಗಾಗಿ ಅವರ ಕಲ್ಯಾಣಕ್ಕಾಗಿ ರಾಜ್ಯ ತನ್ನದೇ ಆದಂಥ
ಕಾರ್ಯ ಮತ್ತು ಚಟುವಟಿಕೆಗಳನ್ನ ಹೆಚ್ಚಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಆಡಳಿತದ ಪಾತ್ರ ಎನ್ನುವಂಥದ್ದು ಬಹಳ ಪ್ರಮುಖವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಿದ್ರೆ ಇಸ್ ಎ ರೋಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ. ಭಾರತದಲ್ಲಿ ಆಡಳಿತ ಯಂತ್ರದ ಪಾತ್ರ ಏನು? ಹಾಗಿದ್ರೆ ಈ ಒಂದು ಆಡಳಿತ ಯಂತ್ರ ಎನ್ನುವಂಥದ್ದು ಬೇಕೇ ಬೇಕಾ? ಇಟ್ಸ್ ದಿ ರೋಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ. ಭಾರತದಲ್ಲಿ ಈ ಒಂದು ಆಡಳಿತದ ಪಾತ್ರ ಏನಿದೆಯಪ್ಪ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಒನ್ ಇಸ್ ಎ ಪ್ರಿಸರ್ವೇಷನ್ಸ್ ಆಫ್ ದಿ ಪಾಲಿಸಿ. ಪ್ರಿಸರ್ವೇಷನ್ಸ್ ಆಫ್ ದಿ ಪಾಲಿಸಿ, ರಾಜಕೀಯ ಸಂರಕ್ಷಣೆ. ರಾಜಕೀಯವನ್ನ ಒಂದು ಸಂರಕ್ಷಣೆ ಮಾಡುವಲ್ಲಿ ಈ ಒಂದು ಆಡಳಿತದ ಪಾತ್ರ ಎನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೆಕೆಂಡ್ ಒನ್ ಇಸ್ ಎ ಮೇಂಟೆನೆನ್ಸ್ ಆಫ್ ಸ್ಟೆಬಿಲಿಟಿ ಅಂಡ್ ಆರ್ಡರ್. ಮೇಂಟೆನೆನ್ಸ್ ಆಫ್ ಸ್ಟೆಬಿಲಿಟಿ ಅಂಡ್ ಆರ್ಡರ್, ಸ್ಥಿರತೆ ಮತ್ತು ವ್ಯವಸ್ಥೆಯ ಕ್ರಮಬದ್ಧ ನಿರ್ವಹಣೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಆಡಳಿತ ಇರೋದ್ರಿಂದಾಗಿ ಸ್ಥಿರವಾಗಿರುತ್ತೆ. ಯಾವುದು? ಎಲ್ಲ ವ್ಯವಸ್ಥೆಗಳು ಸಹ ಸ್ಥಿರವಾಗಿರುತ್ತೆ. ವ್ಯವಸ್ಥೆಯ ಕ್ರಮಬದ್ಧ ನಿರ್ವಹಣೆ ಆಗುತ್ತೆ. ಯಾವ ವ್ಯವಸ್ಥೆನಪ್ಪ ಆಗಿದ್ರೆ? ಎಲ್ಲ ವ್ಯವಸ್ಥೆ ದೇಶದಲ್ಲಿ ಯಾವೆಲ್ಲ ಎಕನಾಮಿಕಲಿ, ಸೋಷಿಯಲಿ, ಕಲ್ಚರಲಿ, ಅಡ್ಮಿನಿಸ್ಟ್ರೇಟಿವ್ ಒಂದು ವ್ಯವಸ್ಥೆ ಆಡಳಿತ ಇರೋದ್ರಿಂದಾಗಿ, ಒಂದು ಸಾಂಸ್ಕೃತಿಕ ವ್ಯವಸ್ಥೆಗಳು ಇರ್ಬೋದು, ರಾಜಕೀಯ ವ್ಯವಸ್ಥೆಗಳು ಇರ್ಬೋದು, ಆರ್ಥಿಕ ವ್ಯವಸ್ಥೆಗಳು ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಎನ್ನುವಂಥದ್ದು ಸ್ಥಿರವಾಗಿ ಇರುವುದರ ಜೊತೆಗೆ ಒಂದು ಸುವ್ಯವಸ್ಥಿತ ಅಥವಾ ಕ್ರಮಬದ್ಧ ನಿರ್ವಹಣೆ ಎನ್ನುವಂಥದ್ದು ಆಡಳಿತ ಇರೋದ್ರಿಂದಾಗಿ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಥರ್ಡ್ ಒನ್, ಮ್ಯಾನೇಜ್ಮೆಂಟ್ ಆಫ್ ಅ ಲಾರ್ಜ್ ಸ್ಕೇಲ್ ಕಮರ್ಷಿಯಲ್ ಸೈನ್ಸ್. ನೋಡಿ, ಇಲ್ಲಿ ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನಗಳ ಬೆಳವಣಿಗೆ ಎನ್ನುವಂಥದ್ದು. ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನ ಅಂತಂದ್ರೆ ಒಂದು ವ್ಯಾಪಾರ ಇರ್ಬೋದು, ವ್ಯವಹಾರಗಳು ಇರ್ಬೋದು. ಇದು ದೊಡ್ಡ ಪ್ರಮಾಣದಲ್ಲಿ ಅಥವಾ ವಿದೇಶಿ ಮಟ್ಟದಲ್ಲಿ ನಡೀಲಿಕ್ಕೆ ಒಂದು ಆಡಳಿತ ಯಂತ್ರ ಎನ್ನುವಂಥದ್ದು ಬಹಳ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನಲ್ಲಿ ನಾವು ನೋಡಬಹುದಾಗಿದೆ. ಆಡಳಿತ ವ್ಯವಸ್ಥೆಯಲ್ಲಿ ಏನಾಗಿರ್ಬೇಕಾಗುತ್ತೆ? ಈ ವ್ಯಾಪಾರ ವ್ಯವಹಾರಗಳು ಎನ್ನುವಂಥದ್ದು ಕಂಟ್ರೋಲಿಗೆ ಇರಬೇಕಾಗುತ್ತೆ. ಸೊ ಟೋಟಲಿಯಾಗಿ ಇಡೀ ದೇಶದ ಅಭಿವೃದ್ಧಿ ಎನ್ನುವಂಥದ್ದು ಆಡಳಿತ ಮೇಲೆ ನಿಂತಿರೋದ್ರಿಂದಾಗಿ ವ್ಯಾಪಾರ ವ್ಯವಹಾರಗಳು ಸಹಿತವಾಗಿ ಈ ಒಂದು ಆಡಳಿತ ಯಂತ್ರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಬೃಹತ್ ಪ್ರಮಾಣದ ವ್ಯಾಪಾರ ವಹಿವಾಟುಗಳು ಎನ್ನುವಂಥದ್ದು ನಡೆಯುತ್ತೆ. ನೆಕ್ಸ್ಟ್, ಇನ್ ensuring growth of economic development. ensuring growth of economic development, ಆರ್ಥಿಕ ಅಭಿವೃದ್ಧಿಯ ಬೆಳವಣಿಗೆಯನ್ನು ಸಾಧಿಸುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಆರ್ಥಿಕತೆ ಎನ್ನುವಂಥದ್ದು ಬೆಳವಣಿಗೆ ಹೊಂದಬೇಕಾಗಿರುವಂಥದ್ದು ಅತಿ ಅವಶ್ಯಕವಾಗಿರುತ್ತೆ. ಇಲ್ಲಿ ನಾವೇನು ನೋಡ್ತೀವಿ? ಆರ್ಥಿಕ ಬೆಳವಣಿಗೆ ಸಹಜವಾಗಿ ವ್ಯಾಪಾರ ಎನ್ನುವಂಥದ್ದು ಸರಿಯಾಗಿ ಆದಾಗ, ಇನ್ಕಮ್ ಎನ್ನುವಂಥದ್ದು ಕರೆಕ್ಟಾಗಿ ಬರುತ್ತೆ. ಆವಾಗ ಗೌರ್ಮೆಂಟಿಗೆ ಟ್ಯಾಕ್ಸ್ ಇರ್ಬೋದು, ಎಲ್ಲ ರೀತಿಯಾದಂಥ ಆದಾಯ ಎನ್ನುವಂಥದ್ದು ಬಂದು ಸೇರಿಕೊಳ್ಳುತ್ತೆ. ಸಾಮಾನ್ಯವಾಗಿ ಆವಾಗ ಆರ್ಥಿಕ ಅಭಿವೃದ್ಧಿ ಎನ್ನುವಂಥದ್ದು ಆಡಳಿತದ ಯಂತ್ರದಿಂದ ಸಾಧ್ಯ ಆಗುವಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್, ಸೊ ಪ್ರೊಟೆಕ್ಷನ್ಸ್ ಆಫ್ ದಿ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಪ್ರೊಟೆಕ್ಷನ್ಸ್ ಆಫ್ ದಿ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ, ಸಮಾಜದ ದುರ್ಬಲ ವರ್ಗಗಳ ರಕ್ಷಣೆ. ದುರ್ಬಲ ವರ್ಗ ಅಂತಂದ್ರೆ ಯಾವುದಪ್ಪ ಅಂತಂದ್ರೆ ಯಾರು ಕೆಳಗಡೆ ಅಂದ್ರೆ ಕೆಳಸ್ತರದಲ್ಲಿ ಇರ್ತಾರೋ, ಜಾತಿ, ಧರ್ಮ, ಲಿಂಗ, ಭಾಷೆ ಭೇದ ಇಲ್ಲ, ಅಲ್ಲಿ ಏನು ಬರುವಂಥದ್ದು? ಕೆಳಸ್ತರದಲ್ಲಿ ದುರ್ಬಲ ವರ್ಗದವರು ಯಾರಿರ್ತಾರೋ ಕೆಳಸ್ತರದಲ್ಲಿ, ಅಥವಾ ತುಳಿತಕ್ಕೆ, ಶೋಷಣೆಗೆ ಯಾವ ಒಂದು ವರ್ಗದವರು ತುಳಿತಕ್ಕೆ ಒಳಗಾಗಿರ್ತಾರೋ ಅಂಥವರ ಒಂದು ರಕ್ಷಣೆ ಎನ್ನುವಂಥದ್ದು ಈ ಒಂದು ಆಡಳಿತ ಯಂತ್ರ. ಆಡಳಿತ ಯಂತ್ರ ಅಂತಂದ್ರೆ ಇಲ್ಲಿ ಸರ್ಕಾರ ನಡೆಸುವಂಥದ್ದು, ರಾಜ್ಯ ನಡೆಸುವಂಥದ್ದು. ಆ ರಾಜ್ಯ ಎನ್ನುವಂಥದ್ದು ಆಡಳಿತ ಯಂತ್ರದ ಮೂಲಕ ಆ ಒಂದು ವರ್ಗದ ಜನರ ಸಂರಕ್ಷಣೆಯನ್ನ ಮಾಡುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಇಸ್ ಎ
ಫಾರ್ಮೇಷನ್ಸ್ ಆಫ್ ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವಂಥದ್ದು. ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗತ್ತಪ್ಪ ಅಂತಂದ್ರೆ ಈ ಒಂದು ಆಡಳಿತ ಯಂತ್ರದಿಂದಾಗಿ, ಒಂದು ಆಡಳಿತದ ಸುವ್ಯವಸ್ಥೆಯಿಂದಾಗಿ ಸಾರ್ವಜನಿಕರ ಅಭಿಪ್ರಾಯವನ್ನ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಇನ್ಫ್ಲೂಯೆನ್ಸಿಂಗ್ ಪಬ್ಲಿಕ್ ಪಾಲಿಸೀಸ್ ಅಂಡ್ ಪೊಲಿಟಿಕಲ್ ಟ್ರೆಂಡ್ಸ್, ಸಾರ್ವಜನಿಕ ನೀತಿಗಳು ಮತ್ತು ರಾಜಕೀಯ ನೀತಿಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಸಾರ್ವಜನಿಕ ನೀತಿಗಳು ಏನಿದೆ ಆ ಒಂದು ಆಡಳಿತ ಯಂತ್ರ ಸರಿಯಾಗಿ ಇದ್ದಾಗ ಮಾತ್ರ ಸಾರ್ವಜನಿಕರ ನೀತಿಗಳನ್ನ, ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಸಾಧ್ಯ. ರಾಜಕೀಯ ನೀತಿಯ ಮೇಲೂ ಸಹ ತನ್ನ ಪ್ರಭಾವವನ್ನ ಇಲ್ಲಿ ಈ ಒಂದು ಆಡಳಿತ ನಿರ್ವಹಿಸುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಟೋಟಲಿ ಇಷ್ಟು ದಿ ಇಂಪಾರ್ಟೆಂಟ್ ರೋಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮೆಷನರಿ ಇನ್ ಇಂಡಿಯಾ. ಇಂಡಿಯಾದಲ್ಲಿ, ಭಾರತದಲ್ಲಿ ಈ ಒಂದು ಆಡಳಿತ ಎನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪಾತ್ರವನ್ನ ವಹಿಸುತ್ತಿದ್ದು, ಈ ಒಂದು ಆಡಳಿತ ವ್ಯವಸ್ಥೆ ಇಲ್ಲದೇನೆ ಆ ಒಂದು ನಾವು ಭಾರತವನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ, ಊಹಿಸಿಕೊಳ್ಳಿಕ್ಕೂ ಸಹ ಸಾಧ್ಯ ಆಗದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಸಿವಿಲ್ ಸರ್ವಿಸ್. ನೋಡಿ, ಆಡಳಿತ ಅಂತಂದ್ರೆ ಅಲ್ಲಿ ಕೇವಲ ಒಂದು ವಸ್ತುವಲ್ಲ ಅಲ್ಲಿ, ಅಲ್ವಾ? ಅಡ್ಮಿನಿಸ್ಟ್ರೇಷನ್ ಟು ದಿ ರನ್ ಆಫ್ ದಿ ಗವರ್ನಮೆಂಟ್ ಅಂಡ್ ಲುಕ್ ಆಫ್ಟರ್ ದಿ ಪೀಪಲ್. ನೋಡಿ, ಒಂದು ಸರ್ಕಾರ ನಡೆಸಬೇಕು, ಜನರನ್ನ ನೋಡ್ಕೊಳ್ಬೇಕು. ಇದು ಸಣ್ಣ ಪುಟ್ಟ ಕೆಲಸ ಅಲ್ಲ. ಇದಕ್ಕೆ ತುಂಬಾ ಒಂದು ಕೈಗಳ ಸಹಾಯ ಎನ್ನುವಂಥದ್ದು ಬೇಕಾಗುವಂಥದ್ದನ್ನು ನಾವು ನೋಡ್ತೀವಿ. ಆ ಒಂದು ಇಡೀ ದೇಶದ ಆಡಳಿತ ಯಂತ್ರವನ್ನ ನೋಡ್ಕೊಳ್ಳಿಕ್ಕೆ ಬಹಳಷ್ಟು ಒಂದು ವ್ಯವಸ್ಥೆಗಳ, ಬಹಳಷ್ಟು ಒಂದು ವರ್ಗಗಳ ಸಹಾಯ ಬೇಕಾಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಈ ಒಂದು ಆಡಳಿತ ಯಂತ್ರ ಎನ್ನುವಂಥದ್ದು ಸರಿಯಾಗಿ ನಡಿಬೇಕಾದ್ರೆ, ಅಥವಾ ಆಡಳಿತ ಯಂತ್ರವನ್ನ ಯಾರು ನೋಡ್ಕೊಳ್ತಾರೆ, ಆಡಳಿತವನ್ನ ಯಾರು ನೋಡ್ಕೊಳ್ತಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಯಾರು ಬರ್ತಾರೆ? ಸಿವಿಲ್ ಸರ್ವೆಂಟ್ಸ್, ಸಿವಿಲ್ ಸರ್ವಿಸ್ ಎನ್ನುವಂತ ಒಂದು ವರ್ಗದವರು ಎಲ್ಲಿ ಬರ್ತಾರೆ? ನಾಗರಿಕ ಸೇವಾ ವರ್ಗದವರು ಈ ಒಂದು ಆಡಳಿತ ಯಂತ್ರದ ನಿರ್ವಹಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ದಿ ಟರ್ಮ್ ಸಿವಿಲ್ ಸರ್ವಿಸ್ ವಾಸ್ ಯೂಸ್ಡ್ ಬೈ ದಿ ಈಸ್ಟ್ ಇಂಡಿಯಾ ಕಂಪನಿ ಟು administrative service of the state, to select personnel for the higher post, and British rules decided to hold competitive examinations. ಸೊ ನೋಡಿ, ಈ ಒಂದು ನಾಗರಿಕ ಸೇವಾ ವರ್ಗದವರು ಯಾರಪ್ಪ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ನಾಗರಿಕ ಸೇವೆ ಎನ್ನುವಂಥ ಪದ ಯಾವಾಗ ಹುಟ್ಟುಕೊಳ್ತು, ಅದನ್ನ ಹುಟ್ಟು ಹಾಕಿದವರು ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಭಾರತದಲ್ಲಿ ಆಡಳಿತ ಸೇವೆಯ ಪ್ರಾಮುಖ್ಯತೆಯನ್ನ ಗುರುತಿಸಿಕೊಟ್ಟವರು ಈಸ್ಟ್ ಇಂಡಿಯಾ ಕಂಪನಿಯವರು. ಇವರು ನಾಗರಿಕ ಸೇವೆಯನ್ನ 19ನೇ ಶತಮಾನದ ಮಧ್ಯಭಾಗದಲ್ಲಿ ಜಾರಿಗೆ ತಂದಿರುವಂಥದ್ದನ್ನು ನಾವು ನೋಡ್ತೀವಿ. ಬ್ರಿಟಿಷ್ ಆಡಳಿತಗಾರರು ಭಾರತದಲ್ಲಿ ಉನ್ನತ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುವುದರ ಮೂಲಕವಾಗಿ ನಾಗರಿಕ ಸೇವಾ ವರ್ಗದವರನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ರು. ಇಟ್ ವಾಸ್ ಕಾಲ್ಡ್ ಸಿವಿಲ್ ಟು ಡಿಫರೆಂಟ್ ಟು ದಿ ಫ್ರಾಮ್ ಟು ದಿ ಮಿಲಿಟರಿ. ಇಟ್ ಹ್ಯಾಸ್ ಟು ಇಟ್ಸ್ ಓನ್ ಐಡೆಂಟಿಟಿ ಅಂಡ್ ಎಸ್ಟಾಬ್ಲಿಷ್ಮೆಂಟ್. ಈಸ್ಟ್ ಇಂಡಿಯಾ ಕಂಪನಿಯವರು ಏನ್ ಮಾಡ್ತಾರೆ? ಮಿಲಿಟರಿ ಸೇವೆಗಿಂತ ವಿಭಿನ್ನವಾಗಿದ್ದರಿಂದಾಗಿ ಇದನ್ನ ನಾಗರಿಕ ಸೇವಾ ವರ್ಗ ಎಂದು ಗುರುತಿಸಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ನಾಗರಿಕ ಸೇವಾ ವರ್ಗ ಅಂತಂದ್ರೆ ಏನಪ್ಪಾ? ಆಡಳಿತ, ಅಡ್ಮಿನಿಸ್ಟ್ರೇಷನ್ ಗೊತ್ತಿದೆ. ಆ ಅಡ್ಮಿನಿಸ್ಟ್ರೇಷನ್ ರನ್ ಆಗ್ಬೇಕಲ್ವಾ? ಈಗ ಒಂದು ಗಾಡಿ ಇದೆ ಅಂತಂದ್ರೆ
ಈಗ ಸುಮ್ಮನೆ ಒಂದು ಬೈಕ್, ಕಾರು ಅಥವಾ ಇನ್ಯಾವುದೋ ಒಂದು ಬಸ್ಸು ಸುಮ್ಮನೆ ನಿಂತ್ಕೊಂಡಿದ್ರೆ ಅದು ಏನಾದರೂ ಯೂಸ್ ಇದೆಯಾ? ಖಂಡಿತವಾಗಿ ಯೂಸ್ ಇಲ್ಲ ಅಲ್ವಾ? ಹಾಗೆ ಅದು ರನ್ ಆಗಬೇಕು ಅಂತಂದ್ರೆ ಅಲ್ಲಿರುವಂಥ ಪಾರ್ಟ್ಸ್ಗಳೆಲ್ಲ ಕರೆಕ್ಟಾಗಿರಬೇಕು, ಕರೆಕ್ಟಾಗಿ ವರ್ಕ್ ಮಾಡಬೇಕು. ಬಸ್ ಅಂತ ನಾವು ತಗೊಂಡಾಗ ಬಸ್ಸಲ್ಲಿ ಇರುವಂಥ ಕೆಲವೊಂದಿಷ್ಟು ಆ ಒಂದು ಎಂಜಿನ್ಗಳು ಇರ್ಬೋದು, ಆ ಸ್ಟೇರಿಂಗ್ಗಳು ಇರ್ಬೋದು, ಕ್ಲಚ್ ಇರ್ಬೋದು, ಬ್ರೇಕ್ ಇರ್ಬೋದು, ಎಲ್ಲದೂ ಸಹ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಆ ಬಸ್ ಕರೆಕ್ಟಾಗಿ ಹೋಗುತ್ತೆ. ಅದಕ್ಕೆ ಏನು ಬೇಕಾಗುತ್ತೆ? ಡೀಸೆಲ್ ಬೇಕಾಗುತ್ತೆ ಅಲ್ವಾ? ಸೊ ಇವೆಷ್ಟೆಲ್ಲ ಇದ್ರೆ ಮಾತ್ರ ಆ ಬಸ್ ಎನ್ನುವಂಥದ್ದು ಕರೆಕ್ಟಾಗಿ ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಆಡಳಿತನೂ ಸಹ ಅಷ್ಟೇ. ಆಡಳಿತ ನಿರ್ವಹಣೆಗೆ ಹೀಗೆ ಈ ಬಸ್ ನಡಿಲಿಕ್ಕೆ ಇಂಜಿನು, ಅದೇ ಬ್ರೇಕು, ಕ್ಲಚ್ಚು ಎಲ್ಲ ಬೇಕಲ್ವಾ? ಹಾಗೆ ಆಡಳಿತ ನಡಿಲಿಕ್ಕೆ ಬಹಳಷ್ಟು ಕೆಲಸಗಾರರು ಬೇಕಾಗಿರ್ತಾರೆ, ವರ್ಕರ್ಸ್ ಬೇಕಾಗಿರ್ತಾರೆ. ಆ ವರ್ಕರ್ಸು ಆ ಒಂದು ಸರ್ಕಾರ ಅಥವಾ ಆ ಒಂದು ಆಡಳಿತದ ನಿರ್ವಹಣೆಗೆ ಬೇಕಾಗಿರುವಂಥವರು ಏನಿರ್ತಾರೆ ಅವರಿಗೆ ನಾವೇನಂತ ಕರಿತೀವಿ? ನಾಗರಿಕ ಸೇವಾ ವರ್ಗದವರು, ಸಿವಿಲ್ ಸರ್ವನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ದಿ ಟರ್ಮ್ ಸಿವಿಲ್ ಸರ್ವಿಸ್ ರೆಫರ್ಸ್ ಟು ದಿ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ದಿ ಟರ್ಮ್ ಎಕ್ಸಿಕ್ಯೂಟಿವ್ ಇನ್ ಇಟ್ಸ್ broader sense includes the chief executive, head of the state, and the cabinet headed by the prime minister. It also includes the large number of administrative officials ranked to the field. ನೋಡಿ, ನಾಗರಿಕ ಸೇವಾ ವರ್ಗ ಎನ್ನುವಂಥದ್ದು ಇದೊಂದು ಶಾಶ್ವತವಾದಂಥ ಕಾರ್ಯಾಂಗವಾಗಿರುತ್ತೆ. ವಿಶಾಲ ಅರ್ಥದಲ್ಲಿ ನಾವು ಇದನ್ನ ವಿವರಣೆ ನೀಡೋದಾದ್ರೆ ರಾಷ್ಟ್ರದ ಮುಖ್ಯಸ್ಥರು, ಹೆಡ್ ಆಫ್ ದಿ ಸ್ಟೇಟ್ ಆರ್ ಹೆಡ್ ಆಫ್ ದಿ ನೇಷನ್. ಹೂ ಇಸ್ ಹೆಡ್ ಆಫ್ ದಿ ಸ್ಟೇಟ್? ಸೆ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ. ಅದರ ಜೊತೆಗೆ ಕಾರ್ಯಾಂಗದ ಮುಖ್ಯಸ್ಥರಾದಂಥ ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಮಂಡಲದವರು ಒಳಗೊಂಡಿರ್ತಾರೆ. ಇದು ಏನಾಗಿರುವಂಥದ್ದು? ನಾವು ಬ್ರಾಡರ್ ಸೆನ್ಸ್, ವಿಶಾಲ ಒಂದು ದೃಷ್ಟಿಕೋನದಲ್ಲಿ ಅವರ ಅಪಾರ ಸಂಖ್ಯೆಯ ಅಧೀನಾಧಿಕಾರಿಗಳು ಮತ್ತು ಉನ್ನತ ಆಡಳಿತಾಧಿಕಾರಿಗಳು ಸಹ ಒಳಗೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಆಡಳಿತ ನಿರ್ವಹಣೆಯಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಅತ್ಯಂತ ಮೇಲ್ಸ್ತರದಲ್ಲಿರುವಂಥ ರಾಷ್ಟ್ರಪತಿಗಳಿಂದ ಹಿಡಿದು ಅತ್ಯಂತ ಕೆಳಸ್ತರದಲ್ಲಿರುವಂತಹ ಒಂದು ಪ್ಯೂನ್ ತನಕನೂ ಸಹ ಏನು ಬರುವಂಥದ್ದು? ಆಡಳಿತ ಸೇವೆಯ ನಿರ್ವಹಣೆಯಲ್ಲಿ ಕೆಲಸ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ದೇರ್ ಆರ್ 2 kinds ಆಫ್ ಎಕ್ಸಿಕ್ಯೂಟಿವ್. ನಾವು ಈ ಒಂದು ಕಾರ್ಯಾಂಗದಲ್ಲಿ 2 ವಿಭಾಗಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಫಸ್ಟ್ ಒನ್ ಇಸ್ ಎ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಎ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಮೊದಲನೇದಾಗಿ ರಾಜಕೀಯ ಕಾರ್ಯಾಂಗ, ಎರಡನೇದಾಗಿ ಶಾಶ್ವತ ಕಾರ್ಯಾಂಗ ಎನ್ನುವಂಥ 2 ಕಾರ್ಯಾಂಗವನ್ನು ಒಳಗೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇಸ್ ಎ ಫಸ್ಟ್ ಒನ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. So the political executive is an elected body. Wherever the permanent executive is the selected body. ನೋಡಿ, ಇಲ್ಲಿ ರಾಜಕೀಯ ಕಾರ್ಯಾಂಗ ಎನ್ನುವಂಥದ್ದು ಮತದಾರರ ಮೂಲಕ ಆರಿಸಲ್ಪಟ್ಟಿದ್ದರೆ ಶಾಶ್ವತ ಕಾರ್ಯಾಂಗ ಎನ್ನುವಂಥದ್ದು ಆಯ್ಕೆ ಮಾಡಿದಂಥ ಭಾಗ ಎಂದು ನಾವಿಲ್ಲಿ ಸಾಮಾನ್ಯವಾಗಿ ಕರೀತೀವಿ. ಎಷ್ಟು ದಿ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಇಸ್ ಎ ಸೆಲೆಕ್ಟೆಡ್ ಬಾಡಿ. ಇಸ್ ಎ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಕಾಂಪ್ರಹೆನ್ಸ್ ಆಫ್ ದಿ ಪರ್ಮನೆಂಟ್ ಆಫ್ ಇಂಡಿಯಾ ಟು ಮೆಂಬರ್ ಆಫ್ ದಿ ಗ್ರಾಮ ಪಂಚಾಯತ್. ದಿ ಸೆಲೆಕ್ಟೆಡ್ ಬಾಡಿ ಇನ್ಕ್ಲೂಡ್ಸ್ ದಿ ಕ್ಯಾಬಿನೆಟ್ ಸೆಕ್ರೆಟರಿ ಎಟ್ ಟು ದಿ ಟಾಪ್ ಆಫ್ ಆ್ಯಂಡ್ ಆನ್ ಪ್ಯೂನ್ ಎಟ್ ದಿ ಬಾಟಮ್. ನೋಡಿ, ಇಲ್ಲಿ ಕಾರ್ಯಾಂಗದಲ್ಲಿ ಆಡಳಿತ ನಡಿಬೇಕು ಅಂತಂದ್ರೆ ಕಾರ್ಯಾಂಗ ಬೇಕಾಗತ್ತೆ ಅಲ್ವಾ? ಆ ಕಾರ್ಯಾಂಗದಲ್ಲಿ ನಾವು 2 ರೀತಿಯಾದಂಥ ಕಾರ್ಯಾಂಗವನ್ನು ನೋಡಲಿಕ್ಕೆ ಸಾಧ್ಯ. ಒಂದನೇದು ರಾಜಕೀಯ ಕಾರ್ಯಾಂಗ, ಎರಡನೇದು ಶಾಶ್ವತ ಕಾರ್ಯಾಂಗ ಎನ್ನುವಂಥದ್ದು. ಈ ಒಂದು ರಾಜಕೀಯ ಕಾರ್ಯಾಂಗದಲ್ಲಿ ಯಾರು ಬರ್ತಾರೆ ಅಂತಂದ್ರೆ ರಾಷ್ಟ್ರದ ಮುಖ್ಯಸ್ಥನಿಂದ ಹಿಡಿದು, ಅಂದ್ರೆ ಇಷ್ಟು ದಿ ಎಲೆಕ್ಟೆಡ್ ಬಾಡಿ,
ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಈಸ್ ದಿ ಎಲೆಕ್ಟೆಡ್ ಬಾಡಿ. ನೆಕ್ಸ್ಟ್, ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಈಸ್ ದಿ ಸೆಲೆಕ್ಟೆಡ್ ಬಾಡಿ. ರಾಜಕೀಯ ಕಾರ್ಯಾಂಗ ಎನ್ನುವಂಥದ್ದು ಮತದಾರರ ಮೂಲಕ ಆಯ್ಕೆಯಾದಂಥ ವರ್ಗವಾಗಿದ್ದರೆ, ಶಾಶ್ವತ ಕಾರ್ಯಾಂಗ ಎನ್ನುವಂಥದ್ದು ಆಯ್ಕೆಯಾದಂತಹ ಭಾಗವಾಗಿರುತ್ತೆ. ಅಂದರೆ ಆಯ್ಕೆಯಾದ ಭಾಗ ಅಂತಂದ್ರೆ ಎಷ್ಟು? ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಆಯ್ಕೆಯಾಗಿರ್ತಾರೆ. ಅವರು ಹೇಗೆ ಸೆಲೆಕ್ಟ್ ಆಗಿರ್ತಾರೆ, ಆಯ್ಕೆಯಾಗಿರ್ತಾರೆ? ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವಾಗಿ ಆಯ್ಕೆಯಾಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ರಾಜಕೀಯ ಕಾರ್ಯಾಂಗ ಎನ್ನುವಂಥದ್ದು ರಾಷ್ಟ್ರದ ಮುಖ್ಯಸ್ಥನಿಂದ ಹಿಡಿದು ಪಂಚಾಯತ್ನ ಮೆಂಬರ್ ತನಕ ಬರ್ತಾರೆ. ಅದೇ ರೀತಿಯಾಗಿ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಲ್ಲಿ, ಶಾಶ್ವತ ಕಾರ್ಯಾಂಗದಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಸೆಕ್ರೆಟರಿ, ಅಂದ್ರೆ ಚೀಫ್ ಸೆಕ್ರೆಟರಿ, ಮುಖ್ಯಸ್ಥ, ರಾಷ್ಟ್ರದ ಮುಖ್ಯಸ್ಥನಿಗೆ ಸಜೆಸ್ಟ್ ಮಾಡುವಂಥ ಒಂದು ಮೇಲ್ಸ್ತರದಲ್ಲಿರುವಂಥ ಒಂದು ಕ್ಯಾಬಿನೆಟ್ ಕಾರ್ಯದರ್ಶಿಯಿಂದ ಹಿಡಿದು ಅತಿ ಕೆಳ ಹಂತದ ನೌಕರರ ತನಕನೂ ಸಹ ಇಲ್ಲಿ ಶಾಶ್ವತ ಕಾರ್ಯಾಂಗದಲ್ಲಿ ಬರ್ತಾರೆ. ಈಗ ನಾವು ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದು ಯಾವುದು? ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ನಮಗೆ ಬೇಡ. ನಮಗೆ ಬೇಕಾಗಿರುವಂಥದ್ದು ಯಾವುದು ಈಗ ಸಿವಿಲ್ ಸರ್ವೆಂಟ್ಸಿಗೆ? ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಇಸ್ ದಿ ಸೆಲೆಕ್ಟೆಡ್ ಬಾಡಿ. ಇದು ಏನಾಗಿದೆ? ಆಯ್ಕೆಯಾದಂತಹ ವರ್ಗದವರು. ಯಾವುದು? ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆಯಾದಂಥವರಾಗಿರ್ತಾರೆ. ಇವರು ತಮ್ಮ ಒಂದು ಸ್ವಂತ ಸಾಮರ್ಥ್ಯದ ಮೂಲಕವಾಗಿ ಪರೀಕ್ಷೆಗಳನ್ನ ಬರೆದು ಆಯ್ಕೆಯಾಗಿ ಸರ್ಕಾರದ ಒಂದು ನಿರ್ವಹಣೆಯಲ್ಲಿ ಇರ್ತಾರೆ. ಅವರನ್ನೇ ನಾವು ಏನಂತ ಕರಿತೀವಿ? ಸಿವಿಲ್ ಸರ್ವೆಂಟ್ಸ್. ಯಾರಾಗಿರ್ತಾರ ಅವರು? ಕಾರ್ಯದರ್ಶಿ, ಅಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ಅಟ್ ಟು ದಿ ಟಾಪ್ ಅಂಡ್ ಆನ್ ಪ್ಯೂನ್ ಅಟ್ ದಿ ಬಾಟಮ್. ಕಾರ್ಯದರ್ಶಿಯಿಂದ, ಸರ್ಕಾರದ ಕ್ಯಾಬಿನೆಟ್ ಕಾರ್ಯದರ್ಶಿಯಿಂದ ಹಿಡಿದು ಅತಿ ಕೆಳ ಹಂತದ ನೌಕರ ಅಂತಂದ್ರೆ ಪ್ಯೂನ್ಸ್ ತನಕನೂ ಸಹ, ಅಟೆಂಡರ್ಸ್ ತನಕನೂ ಸಹ ಇಲ್ಲಿ ಒಂದು ಸರ್ಕಾರ ನಿರ್ವಹಣೆಯಲ್ಲಿ ಕಾರ್ಯನಿರ್ವಹಿಸುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ದಿ ಸಿವಿಲ್ ಸರ್ವೆಂಟ್ಸ್ subordinate to the political executive has to receive in orders for the later in work under the ಕಂಟ್ರೋಲ್. ಆದರೆ ಇಲ್ಲಿ ನಾಗರಿಕ ಸೇವಾ ವರ್ಗ ಎನ್ನುವಂಥದ್ದು ರಾಜಕೀಯ ಕಾರ್ಯಾಂಗದ ಅಧೀನದಲ್ಲಿರುತ್ತೆ. ಅವರ ಆದೇಶಗಳನ್ನ ಪಡೆದು ಪಾಲಿಸಬೇಕಾಗುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಕಂಟ್ರೋಲ್ ಆರ್ ದಿ ಸೆಲೆಕ್ಟೆಡ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಇಲ್ಲಿ ರಾಜಕೀಯ ಕಾರ್ಯಾಂಗ ಎನ್ನುವಂಥದ್ದು ಶಾಶ್ವತ ಕಾರ್ಯಾಂಗವನ್ನ ನಿಯಂತ್ರಿಸುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಇಲ್ಲಿ ಪ್ರತಿ ಒಂದು ಇಲಾಖೆಯನ್ನು ಸಹ ನಡೆಸಲು ಅಪಾರ ಸಂಖ್ಯೆಯ ನಾಗರಿಕ ಸೇವಾ ಸಿಬ್ಬಂದಿಗಳಿರ್ತಾರೆ. ಆದರೆ ಆ ಒಂದು ಇಲಾಖೆಗೆ ಮಂತ್ರಿ ಎನ್ನುವಂಥವನು ಒಬ್ಬನು ಮಾತ್ರ ಇರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಹಾಗಾಗಿ ಇದರ ಒಂದು ಮೀನಿಂಗ್ ಅಲ್ಲಿ ನಾವು ಈ ರೀತಿಯಾಗಿ ಪರ್ಮನೆಂಟ್ ಅಂಡ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅನ್ನ ನೋಡ್ತೀವಿ. ಈ ಒಂದು ಸಿವಿಲ್ ಸರ್ವೆಂಟ್ಸ್ ಅಂತಂದ್ರೆ ಇಲ್ಲಿ ಯಾರು ಬರ್ತಾರೆ? ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಶಾಶ್ವತ ಕಾರ್ಯಾಂಗದವರು ಬರುವಂತದ್ದನ್ನೆಲ್ಲಿ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಡೆಫಿನೇಷನ್. ಇದರ ಒಂದು ಡೆಫಿನೇಷನ್ ಏನಪ್ಪಾ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಯಾವುದು? ನಾಗರಿಕ ಸೇವಾ ವರ್ಗದವರ ಕುರಿತಾಗಿ ಹೇಳಿರುವಂತ ವ್ಯಾಖ್ಯೆ ಏನಿರುವಂಥದ್ದು? ಎ ಗ್ಲಾಡೆನ್ ಎನ್ನುವಂಥವ್ರು ಏನ್ ಹೇಳ್ತಾರೆ? ಸೊ ದಿ ಸಿವಿಲ್ ಅಕಾರ್ಡಿಂಗ್ ಟು ಎ ಗ್ಲಾಡೆನ್ ಇನ್ ಸಿವಿಲ್ ಸರ್ವಿಸ್ ಈಸ್ ಎ ರೆಗ್ಯುಲೇಟೆಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆರ್ಗನೈಸ್ಡ್ ಆಸ್ ಎ ಸರ್ವಿಸ್ ಆಫ್ ಇಂಟರ್ ರಿಲೇಟೆಡ್ ಆಫೀಸರ್ಸ್. ವಿಧಿಬದ್ಧ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಸಾಮೂಹಿಕ ಸಾಧನೆಗಳ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ವರ್ಗವನ್ನ ನಾಗರಿಕ ಸೇವಾ ವರ್ಗ ಎನ್ನಲಾಗತ್ತೆ ಅಂತ ಗ್ಲಾಡೆನ್ ರವರು ಹೇಳಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ವಿಧಿಬದ್ಧವಾಗಿ ಅವರ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಎನ್ನುವಂಥದ್ದು ಇರುತ್ತೆ. ಹೇಗೆ ಅವರು ಸೆಲೆಕ್ಟ್ ಆಗ್ತಾರೆ? ಕಾಂಪಿಟೇಟಿವ್ ಎಕ್ಸಾಮ್ಗಳ ಮೂಲಕವಾಗಿಯೇ ಸೆಲೆಕ್ಟ್ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಈ ಒಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಎನ್ನುವಂಥದ್ದು, ನಾಗರಿಕ ಸೇವಾ ವರ್ಗ ಎನ್ನುವಂಥದ್ದನ್ನ ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂಥದ್ದು ಏನು ಇಂಟ್ರೊಡ್ಯೂಸ್ ಮಾಡುತ್ತೆ, ಮೊದಲ ಬಾರಿಗೆ ಮಿಲಿಟರಿ ವ್ಯವಸ್ಥೆಗಿಂತ ಭಿನ್ನವಾಗಿತ್ತು. ಹಾಗಾಗಿ ಯಾರು ಮೆಂಟಲಿಯಾಗಿ ಶಾರ್ಪ್ ಇದ್ದಾರೆ ಅಥವಾ ಅವರೊಂದು ಸಾಮರ್ಥ್ಯವನ್ನ ಪ್ರದರ್ಶಿಸ್ಲಿಕ್ಕೆ ಅಥವಾ ಅವರೊಂದು ಸಾಮರ್ಥ್ಯವನ್ನ ತಿಳಿದುಕೊಳ್ಳಲಿಕ್ಕೆ
ಪರೀಕ್ಷೆಗಳನ್ನ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಮೊದಲಿಗೆ ನಡೆಸುತ್ತೆ. ಯಾರು ಹೈ ರ್ಯಾಂಕಿಂಗ್ ಅಲ್ಲಿ ಬರ್ತಾರೆ ಅವರಿಗೆ ಈ ಒಂದು ಆಡಳಿತ ನಿರ್ವಹಣೆಯಲ್ಲಿ ಪಾತ್ರವನ್ನ ಕೊಡುವಂಥದ್ದನ್ನ, ಒಂದು ವ್ಯವಸ್ಥೆಯನ್ನ ಈಸ್ಟ್ ಇಂಡಿಯಾ ಕಂಪನಿ ಮಾಡಿತ್ತು. ಅದನ್ನೇ ನೆಕ್ಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ ಭಾರತ ಸ್ವಾತಂತ್ರ್ಯಗೊಂಡ ನಂತರದಲ್ಲಿ ಅದೇ ರೀತಿ ವ್ಯವಸ್ಥೆಯನ್ನ ನಾವು ಮುಂದುವರಿಸಿಕೊಂಡು ಬಂದಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಹಾಗಿದ್ರೆ ಫೀಚರ್ಸ್ ಆಫ್ ಸಿವಿಲ್ ಸರ್ವಿಸ್, ಫೀಚರ್ಸ್ ಆಫ್ ಸಿವಿಲ್ ಸರ್ವಿಸ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಒನ್ ಇಸ್ ಎ ಪ್ರೊಫೆಷನಲ್ ಬಾಡಿ. ಫಸ್ಟ್ ಒನ್ ಇಸ್ ಎ ಪ್ರೊಫೆಷನಲ್ ಬಾಡಿ, ವೃತ್ತಿನಿರತ ವರ್ಗ. ವೃತ್ತಿನಿರತ ವರ್ಗ. ಎಷ್ಟು ದಿ ಸಿವಿಲ್ ಸರ್ವಿಸ್ ಕನ್ಸಿಸ್ಟ್ ಆಫ್ ಪ್ರೊಫೆಷನಲ್ ಬಾಡಿ ಆಫ್ ಅಫಿಷಿಯಲ್ಸ್ ಹೂ ಆರ್ ಪರ್ಮನೆಂಟ್, ಪೇಯ್ಡ್ ಅಂಡ್ ಸ್ಕಿಲ್ಡ್. ನೋಡಿ ಇಲ್ಲಿ, ಇಟ್ ಈಸ್ ಎ ಓಲ್ ಟೈಮ್ ಜಾಬ್ ಅಂಡ್ ಕ್ಯಾರಿಡ್ ಸರ್ವಿಸ್. ನೋಡಿ, ಸಿವಿಲ್ ಸರ್ವೆಂಟ್ಸು ಅಂತಂದ್ರೆ ನಾಗರಿಕ ಸೇವಾ ವರ್ಗದವರು ಅಂತಂದ್ರೆ ನಾಗರಿಕ ಸೇವೆಯ ಕೌಶಲ್ಯ ಉಳ್ಳಂಥವರು, ಸೇವೆಯಲ್ಲಿ ಒಂದು ಕೌಶಲ್ಯ ಉಳ್ಳಂಥವರು ಮತ್ತು ಕಾಯಂ ಆಗಿ ಇರ್ತಾರೆ. ಅವರಿಗೆ ನೋಡಿ, ಈಗ MLA MP ಅವರಾದ್ರೆ ಒಮ್ಮೆ ಆಯ್ಕೆಯಾದ ಮೇಲೆ ಎಷ್ಟು ವರ್ಷ ಅಧಿಕಾರದಲ್ಲಿರ್ಬೋದು? ಮತ್ತೆ ಎಲೆಕ್ಷನ್ ಬರೋ ತನಕ 5 years ಅಲ್ವಾ? 5 years ಏನಾಗ್ಬೋದು, ಅಧಿಕಾರದಲ್ಲಿ ಇರ್ತಾರೆ. ಆದ್ರೆ ಈ ಒಂದು ಸಿವಿಲ್ ಸರ್ವೆಂಟ್ಸ್ ಅವರು ಏನಿರ್ತಾರೆ, ನಾಗರಿಕ ಸೇವಾ ವರ್ಗದವರು, ಒಮ್ಮೆ ಆಯ್ಕೆಯಾದ ಮೇಲೆ ಅವರ ರಿಟೈರ್ಮೆಂಟ್ ತನಕ, ಒಂದು ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ರಿಟೈರ್ಮೆಂಟ್ ಏಜ್ ಎಷ್ಟು ಫಿಕ್ಸ್ ಮಾಡಿರ್ತಾರೆ ನೋಡಿ, ಅಲ್ಲಿ ತನಕನೂ ಸಹ ಅವರ ಒಂದು ರೋಲ್ ಇರುತ್ತೆ. ಅಂದ್ರೆ ಅವರು ತಮ್ಮ ಒಂದು ಕೆಲಸವನ್ನ ನಿರ್ವಹಿಸ್ತಾರೆ. ಫಾರ್ ಎಕ್ಸಾಂಪಲ್, ಸಿವಿಲ್ ಸರ್ವೆಂಟ್ಸ್ ಯಾರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಯ್ತಲ್ವಾ? ಈಗ ಮೇಲ್ವರ್ಗದಲ್ಲಿ ಈಗ ಮುಖ್ಯಮಂತ್ರಿಗಿರ್ಬೋದು, ಪ್ರಧಾನಮಂತ್ರಿಗಿರ್ಬೋದು, ರಕ್ಷಣಾ ಮಂತ್ರಿಗಿರ್ಬೋದು, ಒಂದು ಸಜೆಸ್ಟ್ ಮಾಡ್ಲಿಕ್ಕೆ, ಅವರಿಗೆ ಗೈಡ್ ಮಾಡ್ಲಿಕ್ಕೆ ಒಬ್ಬರು ಕಾರ್ಯದರ್ಶಿ, ಸೆಕ್ರೆಟರಿ ಎನ್ನುವಂಥವ್ರು ಇರ್ತಾರೆ. ಈಗ IAS ಪಾಸ್ ಆದಂಥವ್ರು ಇರ್ಬೋದು, ಅವರ ಅಂಡರಲ್ಲಿ ಬರುವಂತ ಕೆಲಸಗಾರರು ಈ ಒಂದು ಯಾವ್ದು ಹೇಳಿ UPSC ಎಕ್ಸಾಮ್ಸ್ಗಳನ್ನ ಬರೆದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೆದು ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಾರೆ. ಅವರನ್ನೇ ನಾವು ಏನಂತ ಕರಿತೀವಿ, ಸಿವಿಲ್ ಸರ್ವೆಂಟ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ದು ಶಾನುಭೋಗರು ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಅಥವಾ ಆ ಒಂದು ತಾಲೂಕಾ ಆಫೀಸಲ್ಲಿ ವರ್ಕ್ ಮಾಡುವಂಥವ್ರು ಇರ್ಬೋದು, ಜಿಲ್ಲಾ ಪಂಚಾಯತ್ ಅಲ್ಲಿ ವರ್ಕ್ ಮಾಡುವಂಥವ್ರು ಇರ್ಬೋದು, ಗೌರ್ಮೆಂಟ್ ಅಪಾಯಿಂಟ್ ವರ್ಕ್ ಮಾಡೋರು ಇರ್ಬೋದು, ಅವರೆಲ್ಲ ಯಾವುದರಲ್ಲಿ ಬರ್ತಾರೆ? ಅವರಿಗೆ ನಾವೇನಂತ ಕರಿತೀವಿ? ಸಿವಿಲ್ ಸರ್ವೆಂಟ್ಸ್, ನಾಗರಿಕ ಸೇವಾ ವರ್ಗದವರು ಅಂತ ಕರಿತೀವಿ. ಇವರಿಗೆಲ್ಲ ಏನ್ ಮಾಡ್ತಾರೆ? ಪರ್ಮನೆಂಟ್, ಅವರು ಕಾಯಂ ಆಗಿ ಇರ್ತಾರೆ. ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದ್ರು ಸಹ ಅವರು ಕೆಲಸ ಇರ್ತದಲ್ವಾ, ಹಾಗಾಗಿ ಅದು ಪರ್ಮನೆಂಟ್ ಆಗಿರುತ್ತೆ. ಕಾಯಂ ಇಸ್ ಎ ಪೇಯ್ಡ್. ಅವ್ರು ಏನ್ ತಗೊಳ್ತಾರೆ ಅವರ ಕೆಲಸಕ್ಕೆ? ಹಣ ಅಥವಾ ಸಂಭಾವನೆಯನ್ನ ಪಡೆದುಕೊಳ್ಳುವುದರ ಜೊತೆಗೆ ಇದೊಂದು ವೃತ್ತಿನಿರತ ವರ್ಗವಾಗಿರುವಂತದ್ದನ್ನ ನಾವು ನೋಡ್ತೀವಿ. ಎಷ್ಟು ದಿ ಪ್ರೊಫೆಷನಲ್ ಬಾಡಿ, ವೃತ್ತಿನಿರತ ಕಾರ್ಯನಿರ್ವಹಿಸುವಂತಹ ಒಂದು ವರ್ಗ ಆಗಿರೋದ್ರಿಂದಾಗಿ ಇದನ್ನ ನಾವು ನಾಗರಿಕ ಸೇವಾ ವರ್ಗದವರು ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಿ ಹರ್ಮನ್ ಫೈನರ್, to the civil service is a professional body of the officials, permanent, paid and skilled. ಹರ್ಬನ್ ಫೈನರ್ ಎನ್ನುವಂಥವ್ರು ಏನ್ ಹೇಳ್ತಾರೆ? ಕಾಯಂ ಉದ್ಯೋಗ ಹೊಂದಿದ, ಸಂಭಾವನೆ ಪಡೆಯುವ, ಕೌಶಲ್ಯವುಳ್ಳ ವೃತ್ತಿನಿರತ ಅಧಿಕಾರಿಗಳ ಸಮುದಾಯವೇ ನಾಗರಿಕ ಸೇವಾ ವರ್ಗ. ನೋಡಿ, ಇವರು ಪರ್ಮನೆಂಟ್ ಆಗಿರ್ತಾರೆ, ಅವರು ಮಾಡಿದಂಥ ಕೆಲಸಗಳಿಗೆ ಹಣವನ್ನ, ಸಂಭಾವನೆಯನ್ನ ಪಡ್ಕೊಳ್ತಾರೆ. ಎಷ್ಟು ಸ್ಕಿಲ್, ಅವರು ಏನಿರುತ್ತೆ ಅವರಲ್ಲಿ? ಒಂದು ಸ್ಕಿಲ್ ಇರುತ್ತೆ. ಸ್ಕಿಲ್ ಇರುವಂತದ್ದನ್ನ ನಾವಿಲ್ಲಿ ನೋಡ್ಬಹುದಾಗಿ. ಸಾಮಾನ್ಯವಾಗಿ ಕೌಶಲ್ಯ ಉಳ್ಳವರಾಗಿರ್ತಾರೆ. ನೋಡಿ, ಅವರು ಸುಮ್ಮನೆ ಎಲೆಕ್ಷನ್ ಅಲ್ಲಿ ವಿನ್ ಆದಂತವರ ಇಲ್ಲ, ಅವರು ಅಕ್ಷರಗಳನ್ನ ಕಲಿದೇ ಇದ್ದಂಥವರ. ಅಕ್ಷರಗಳನ್ನ ಕಲಿದೇ ಇದ್ರು ಸಹ ನಮ್ಮ ಒಂದು ದೇಶದಲ್ಲಿ ಏನಾಗುತ್ತೆ? ಮಿನಿಸ್ಟರ್ ಆಗ್ತಾರೆ, ಎಜುಕೇಶನ್ ಮಿನಿಸ್ಟರ್ ಆಗ್ತಾರೆ, ಹೋಮ್ ಮಿನಿಸ್ಟರ್ ಆಗ್ತಾರೆ ಅಲ್ವಾ? ಆದ್ರೆ ಸಿವಿಲ್ ಸರ್ವೆಂಟ್ಸ್ ಅನ್ನುವಂಥವ್ರು ಅವ್ರಿಗೆ ಸ್ಕಿಲ್ ಇರಲೇಬೇಕು. ಟು ದಿ ಅಟೆಂಡ್ ದಿ ಕಾಂಪಿಟೇಟಿವ್ ಎಕ್ಸಾಮ್ ಅಂಡ್ ಹೈ ರ್ಯಾಂಕಿಂಗ್ ಇಸ್ ಅ ಪಾಸ್ ಟು ದಿ ಹೈ ರ್ಯಾಂಕಿಂಗ್. ಅವ್ರು ಎಲ್ಲಿ ಪಾಸ್ ಆಗ್ಬೇಕಾಗತ್ತೆ? ಹೈ ರ್ಯಾಂಕಿಂಗ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಅವರಿಗೆ ಕೆಲಸವನ್ನು ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇವರೊಂದು ವೃತ್ತಿನಿರತ ಕಾಯಮ್ಮಾಗಿ ಪ್ರತಿಯನ್ನವರ ರಿಟೈರ್ಮೆಂಟ್ ಏಜ್ ತನಕನೂ ಸಹ ಕೆಲಸವನ್ನ ನಿರ್ವಹಿಸುವಂಥದ್ದನ್ನ ನಾವಿಲ್ಲಿ
ನೋಡ್ಬೋದು. ನೆಕ್ಸ್ಟ್ ಹೈರಾರ್ಕಿ. ಅಧಿಕಾರ ಶ್ರೇಣಿ ಪದ್ಧತಿ. ಹೈರಾರ್ಕಿ ಅಧಿಕಾರ ಶ್ರೇಣಿ ಪದ್ಧತಿ. ಆಸ್ ಪರ್ ದಿ ಸ್ಕಾಲರ್ ಸಿಸ್ಟಮ್, ಈಚ್ ಸಿವಿಲ್ ಸರ್ವೆಂಟ್ಸ್ ಹ್ಯಾಸ್ ಟು ಬಿ ಎ immunities is a superior, where high ranking administrative officer with the powers supremacy that the subordinates is the authority run from the above and help to the make administration stable. ಹೈರಾರ್ಕಿ ಒಂದು ಅಧಿಕಾರ ಶ್ರೇಣಿ ಪದ್ಧತಿ. ನಾಗರಿಕ ಸೇವಾ ವರ್ಗದಲ್ಲಿ ಅಧಿಕಾರಗಳನ್ನ ವಿವಿಧ ಶ್ರೇಣಿಗಳಾಗಿ ವಿಂಗಡಣೆ ಮಾಡಲಾಗಿರುತ್ತೆ. ಏಕೆಂದ್ರೆ ಪ್ರತಿಯೊಬ್ಬ ನಾಗರಿಕ ಸಿಬ್ಬಂದಿಯು ಅವನ ನಂತರದ ಉನ್ನತ ಅಧಿಕಾರಿಯ ಆದೇಶವನ್ನ ಕಂಪಲ್ಸರಿಯಾಗಿ ಪಾಲಿಸಲೇಬೇಕಾಗಿರುತ್ತೆ. ಮೇಲಾಧಿಕಾರಿಯು ಕೆಳ ಅಧಿಕಾರಿಯ ಅಧಿಕಾರ ನಿರ್ವಹಣೆಯನ್ನ ಗಮನಿಸ್ತಾನೆ ಮತ್ತು ಮೇಲ್ಸ್ತರದಿಂದ ಅಧಿಕಾರ ಎನ್ನುವಂಥದ್ದು ಕೆಳಸ್ತರಗಳಿಗೆ ವರ್ಗಾವಣೆಯಾಗುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸಾಮಾನ್ಯವಾಗಿ ಮೇಲಾಧಿಕಾರಿಯ ಆರ್ಡರ್ ಅನ್ನ ಕೆಳ ಅಧಿಕಾರಿ ಎನ್ನುವಂಥದ್ದು ಪಾಲನೆ ಮಾಡಲೇಬೇಕು. ಈಗ PSI ಇದ್ದಾನೆ ಅಂತಂದ್ರೆ ಆ PSI ಕಮಿಷನರ್ ಇರ್ಬೋದು, SP ಇರ್ಬೋದು, DYSP ಇರ್ಬೋದು, ಸಾಮಾನ್ಯವಾಗಿ ಅವರ ಆದೇಶಗಳನ್ನ ಪಾಲಿಸಲೇಬೇಕಾಗಿರುವಂಥದ್ದನ್ನ ನಾವು ನೋಡ್ತೀವಿ. ಸೊ ನೀವು ಸ್ಟೂಡೆಂಟ್ಸ್, ನೀವು ಯಾರ ಒಂದು ಮಾತನ್ನ ಕೇಳುವಂಥದ್ದು ಅಥವಾ ಯಾರ ಒಂದು ಆ ಒಂದು ಹೇಳ್ತಾರಲ್ವಾ ಅದನ್ನ ಫಾಲೋ ಮಾಡಬೇಕಾಗುತ್ತೆ, ಅಧಿಕಾರವನ್ನ ಫಾಲೋ ಮಾಡಬೇಕಾಗುತ್ತೆ, ಯಾರ ಒಂದು ಆರ್ಡರ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಲೆಕ್ಚರರ್ಸ್ ಅಲ್ವಾ, ಲೆಕ್ಚರರ್ಸ್ ಯಾರ ಒಂದು ಆರ್ಡರ್ ಅನ್ನ ಫಾಲೋ ಮಾಡಬೇಕು? ಫಾರ್ ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇದ್ದು, ಲೆಕ್ಚರ್ಸು ಪ್ರಿನ್ಸಿಪಲ್ರ ಒಂದು ಆರ್ಡರ್ಗೆ ಏನ್ ಮಾಡಬೇಕು? ಒಪ್ಕೊಳ್ಳೇಬೇಕಾಗುತ್ತೆ. ಸೊ ಹೀಗೆ ಏನಾಗುತ್ತೆ, ಅಧಿಕಾರ ಎನ್ನುವಂಥದ್ದು ಮೇಲ್ಸ್ತರದಿಂದ ಕೆಳಸ್ತರಗಳಿಗೆ ಆರ್ಡರ್ ಎನ್ನುವಂಥದ್ದು ಬರಲೇಬೇಕಾಗತ್ತೆ. ಇಲ್ಲೂ ಸಹ ಆಡಳಿತ ಸೇವೆಯಲ್ಲೂ ಸಹಿತವಾಗಿ ಅದೇ ರೀತಿಯಾಗಿ ಆಗುವಂಥದ್ದನ್ನು ನಾವು ನೋಡ್ತೀವಿ. ಕೆಳ ಹಂತದ ಅಧಿಕಾರಿಯು ಮೇಲಂತದ ಅಧಿಕಾರಿಯ ಆರ್ಡರ್ ಅನ್ನ ಫಾಲೋ ಮಾಡಬೇಕಾಗಿರುವಂಥದ್ದನ್ನ ಕಾಣ್ತೀವಿ. ನೆಕ್ಸ್ಟ್ ಪೊಲಿಟಿಕಲ್ ನ್ಯೂಟ್ರಾಲಿಟಿ, ರಾಜಕೀಯ ತಾಟಸ್ಥ್ಯ. ಇಸ್ ಅ ಸಿವಿಲ್ ಸರ್ವನ್ಸ್ always from the political activities. They perform their duties without being aligned to the any kinds of political regime. ಆಡಳಿತ ಅಥವಾ ರಾಜಕೀಯ ತಾಟಸ್ಥ್ಯ ಎನ್ನುವಂಥದ್ದನ್ನ ಮಾಡಬೇಕಾಗುತ್ತೆ. ನೋಡಿ, ನಾಗರಿಕ ಸೇವಾ ಸಿಬ್ಬಂದಿಗಳ ಕೆಲಸ ಏನಿರುತ್ತೆ ಅದಷ್ಟನ್ನು ಅವರು ನಿರ್ವಹಿಸ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಕ್ಯಾಬಿನೆಟ್ ಸೆಕ್ರೆಟರಿ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ, ಒಂದು ಮಂತ್ರಿಮಂಡಲಕ್ಕೆ ಕಾರ್ಯದರ್ಶಿ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ. ಆ ಕಾರ್ಯದರ್ಶಿ ಒಮ್ಮೆ ಸರ್ಕಾರ ಚೇಂಜ್ ಆಗ್ಬಹುದು, ಯಾವುದೋ ಒಂದು ಗವರ್ಮೆಂಟ್ ಬರ್ಬೋದು, ಕಾರ್ಯದರ್ಶಿ ಏನಾಗಲ್ಲ, ಚೇಂಜ್ ಆಗಲ್ಲ. ಮತ್ತೆ ಅವನ ಕೆಲಸಗಳು ಕಾರ್ಯಗಳು ಚೇಂಜ್ ಆಗುತ್ತಾ? ಖಂಡಿತವಾಗಿಯೂ ಚೇಂಜ್ ಆಗೋದಿಲ್ಲ. ಒಬ್ಬ ಮಿನಿಸ್ಟರ್ ಇದ್ದಾಗ ಒಂದು ರೀತಿಯಾದಂಥ ಸಜೆಷನ್ ಕೊಡುವಂಥದ್ದು, ಇನ್ನೊಬ್ಬ ಮಿನಿಸ್ಟರ್ ಇದ್ದಾವಾಗ ಇನ್ನೊಂದು ರೀತಿಯಾದಂಥ ಸಜೆಷನ್ ಕೊಡುವಂಥದ್ದು ಬದಲಾದ ಅಂತ ಆ ರೀತಿ ಮಾಡ್ಲಿಕ್ಕಾಗುತ್ತಾ? ಖಂಡಿತವಾಗಿಯೂ ಇಲ್ಲ. ಅವರ ವರ್ಕ್ ಒಂದೇ ರೀತಿಯಾಗಿ ಇರುತ್ತೆ. ಯಾವ ಸರ್ಕಾರ ಬರಲಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಲಿ, ಅದು ಯಾವುದೂ ಸಹ ನಾಗರಿಕ ಸೇವಾ ಸಿಬ್ಬಂದಿಯವರಿಗೆ ಇರೋದಿಲ್ಲ. ಅವರ ಕೆಲಸ ಒಂದೇ ರೀತಿಯಾಗಿರುತ್ತೆ. ಅವರು ರಾಜಕೀಯದಲ್ಲಿ ಇಂಟರ್ಫಿಯರ್ ಆಗೋ ಹಾಗೆ ಇಲ್ಲ, ಅಲ್ಲಿ ನಿಷ್ಪಕ್ಷಪಾತವನ್ನು ಮಾಡೋ ಹಾಗೆ ಇಲ್ಲ. ಯಾವ ಪಕ್ಷ ಅಧಿಕಾರದಲ್ಲಿದ್ರೂ ಸಹಿತವಾಗಿ ಅವರ ಅಧಿಕಾರ ಎನ್ನುವಂಥದ್ದು ಬದಲಾಗದೇ ಇರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಫಾರ್ ಎಕ್ಸಾಂಪಲ್ ಪೊಲೀಸ್ ನಾವು ತಗೊಂಡಾಗ ಯಾವುದೇ ಗೌರ್ಮೆಂಟ್ ಇದ್ರೂ ಸಹ ಅವರಿಗೆ ಸಂಬಂಧ ಇದೆಯಾ? ಯಾವುದೇ ಪಕ್ಷ ಎನ್ನುವಂಥದ್ದು ಅಧಿಕಾರಕ್ಕಿದ್ರೆ ಅವರಿಗೆ ಸಂಬಂಧ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಅವರು ನ್ಯಾಯವನ್ನ ರಕ್ಷಣೆ ಮಾಡುವಂಥದ್ದು ಅವರ ಕೆಲಸ ಆಗಿರುತ್ತೆ. ಆ ಕೆಲಸವನ್ನ ಅವರು ಮಾಡ್ತಾರೆ. ಯಾಕೆ? ಸಿವಿಲ್ ಸರ್ವೆಂಟ್ಸ್ ಅವರು ಏನಾಗಿರ್ತಾರೆ? ನಾಗರಿಕ ಸೇವಾ ಸಿಬ್ಬಂದಿಗಳಲ್ಲಿಯೇ ಒಬ್ಬರಾಗಿರ್ತಾರೆ. ಹಾಗಾಗಿ ಅವರ ಕೆಲಸ ಏನೋ ಅಷ್ಟು ನಿರ್ವಹಿಸ್ಕೊಂಡು ಹೋಗಬೇಕಾಗತ್ತೆ ನಾಗರಿಕ ಸೇವಾ ಸಿಬ್ಬಂದಿಗಳು. ನೆಕ್ಸ್ಟ್ ಅನಾನಿಮಿಟಿ ಅಂದ್ರೆ ಅನಾಮಧೇಯತೆ. ಸೊ ಸಿವಿಲ್ ಸರ್ವೆಂಟ್ಸ್ ವರ್ಕ್ ಬಿಹೈಂಡ್ ಟು ದಿ ಸ್ಕ್ರೀನ್ ಅಂಡ್ ರಿಮೇನ್ ದಿ anonymity in even though the
ದಿ ವರ್ಕ್ ಆಫ್ ಅವರ್ ಗವರ್ನಮೆಂಟ್. ಇಸ್ ಎ recognitions for the good work or the bad work, any goal, any situation is to the minister and not to be a civil servants. ನೋಡಿ, ಸಿವಿಲ್ ಸರ್ವೆಂಟ್ಸ್ ಎನ್ನುವಂಥವರು ಅನಾಮಧೇಯರಾಗಿರ್ತಾರೆ. ಅವರನ್ನು ನಾವು ಗುರುತಿಸೋ ಹಾಗೆ ಇಲ್ಲ, ಅಂದ್ರೆ ಇವರು ಅಂತ ಪಾಯಿಂಟ್ ಔಟ್ ಮಾಡೋದಿಲ್ಲ. ನಾಗರಿಕ ಸೇವಾ ಸಿಬ್ಬಂದಿಯವರು ತಮ್ಮ ಕರ್ತವ್ಯವನ್ನ ನಿರ್ವಹಿಸುವಂತಹ ಸಂದರ್ಭದಲ್ಲಿ ನಾಗರಿಕ ಸೇವೆ ಒಂದು ತೆರೆಮರೆಯ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಯಾವುದೇ ಸಚಿವರಿಗೆ ಕೆಲಸ ಮಾಡಿದರೂ ಸಹಿತವಾಗಿ ಇವರು ಅನಾಮಧೇಯರಾಗಿರ್ತಾರೆ. ಒಳ್ಳೆಯ ಕೆಲಸ ಮಾಡಿದ್ರೂ ಸಹ ಪ್ರಶಂಸೆಗಳು ಇವರಿಗೆ ಬರೋದಿಲ್ಲ, ತೆಗಳಿಕೆ ಕೆಲಸಗಳು ಮಾಡಿದ್ರೂ ಸಹ ಪ್ರಶಂಸೆಗಳು ಇವರಿಗೆ ಬರದೇ ಇರುವಂತದ್ದನ್ನು ನಾವು ನೋಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋದಾದ್ರೆ, 2 ವರ್ಷದ ಹಿಂದೆ PU ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಲ್ವಾ? ಅದು ಯಾರಿದ್ರು ಮಿನಿಸ್ಟರು ಏನಿದ್ರು ಬೇಡ ಈಗ ಅಲ್ವಾ? ಸೊ ಮಿನಿಸ್ಟರ್ ಇದ್ದಾಗ, ಒಬ್ಬ ಮಿನಿಸ್ಟರ್ ಇದ್ದಾವಾಗ ಏನಾಯ್ತು, ಕ್ವಶನ್ ಪೇಪರು ಲೀಕ್ ಆಯ್ತು. ಲೀಕ್ ಆದಂತಹ ಸಂದರ್ಭದಲ್ಲಿ, ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಲೀಕ್ ಆದಂತಹ ಸಂದರ್ಭದಲ್ಲಿ ನಾವು ಯಾರಿಗೆ ಬೈದ್ವಿ, ಯಾರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿದ್ವಿ? ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟ್ರಿಗೆ ಬೈದ್ವಿ ಎಲ್ಲರೂ ಸೇರಿ, ಹೌದಾ? ಆಕ್ಚುಲಿ ಎಜುಕೇಶನ್ ಮಿನಿಸ್ಟ್ರಿದು ಸಹ ತಪ್ಪಿರುತ್ತೆ, ಆದರೆ ಅವರ ಅಂಡರಲ್ಲಿ ವರ್ಕ್ ಮಾಡುವಂಥ ಸೆಕ್ರೆಟರಿ ಇರ್ಬೋದು ಅಥವಾ PU ಬೋರ್ಡ್ ಇರ್ಬೋದು, ಎಲ್ಲರ ತಪ್ಪು ಸಹ, ಆ PU ಬೋರ್ಡಲ್ಲಿ ವರ್ಕ್ ಮಾಡುವಂಥ ಸಿವಿಲ್ ಸರ್ವೆಂಟ್ಸ್ಗಳು ಇರ್ಬೋದು, ಎಲ್ಲರ ತಪ್ಪು ಸಹ ಇರುತ್ತೆ. ಆದರೆ ನಾವು ಬೈದಿದ್ದು ಯಾರಿಗೆ, ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದು ಯಾರಿಗೆ? ಮಿನಿಸ್ಟರಿಗೆ ಅಲ್ವಾ? ಅದೇ ರೀತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಹಿಂದೆ ಕೆಲಸ ಮಾಡಿದಂತಹ ಕೈಗಳು ತುಂಬ ಇದೆ. ಅದಕ್ಕೆ ಒಂದು ಐಡಿಯಾವನ್ನ ರೂಪಿಸಿದಂಥವರು ತುಂಬ ಜನ ಇದ್ದಾರೆ. ಯಾವ ತುಂಬ ಜನರು? ಸಿವಿಲ್ ಸರ್ವೆಂಟ್ಸ್ಗಳು ಇದ್ದಾರೆ, ಸೆಕ್ರೆಟರೀಸ್ಗಳು ಇದ್ದಾರೆ, ಐಡಿಯಾವನ್ನ ನೀಡಿದಂಥವರು ಇದ್ದಾರೆ. ಆದರೆ ನಾವು ಒಂದು ಮಿನಿಸ್ಟರಿಗೆ ಅಥವಾ ಒಂದು ಮಂತ್ರಿಗೆ ಅದನ್ನ ಕ್ರೆಡಿಟ್ ಅನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಸರ್ಕಾರದಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಕೆಟ್ಟ ಕೆಲಸ ಆಗಲಿ ಒಳ್ಳೆ ಕೆಲಸ ಆಗಲಿ, ಅದರಲ್ಲಿ ಈ ಒಂದು ಸಿವಿಲ್ ಸರ್ವೆಂಟ್ಸ್ಗಳ ರೋಲ್ ತುಂಬ ಇರುತ್ತೆ. ಆದರೆ ಇವರು ಅನಾನಿಮಿಟಿ, ಆದರೆ ಇವರ ಹೆಸರನ್ನ ಯಾರೂ ಸಹ ಹೇಳೋದಿಲ್ಲ, ಪ್ರಶಂಸೆಯೂ ಸಹ ಮಾಡೋದಿಲ್ಲ, ಇವರಿಗೆ ಬೈಗುಳನೂ ಸಹ ಕೊಡದೇ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಂದ್ರೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಇವರ ಹೆಸರನ್ನ ಯಾರೂ ಸಹ ಹೇಳೋದಿಲ್ಲ, ಮಿನಿಸ್ಟರ್ ಹೆಸರು ಬರುವಂಥದ್ದನ್ನೆಲ್ಲ ನಾವು ನೋಡ್ಬೋದು. ಹಾಗಾಗಿ ಇವರು ಅನಾಮಧೇಯರಾಗಿರ್ತಾರೆ, ನಾಗರಿಕ ಸೇವಾ ಸಿಬ್ಬಂದಿ ವರ್ಗದವರು. ನೆಕ್ಸ್ಟ್, ಇಂಪಾರ್ಶಿಯಾಲಿಟಿ, ನಿಷ್ಪಕ್ಷಪಾತತೆ. ದಿ ಸಿವಿಲ್ ಸರ್ವೆಂಟ್ಸ್ ಹ್ಯಾವ್ ಟು apply to law of the state will performing the duties without showing any favor base or performance to any group or sections of society. ನಾಗರಿಕ ಸಿಬ್ಬಂದಿಯು ತನ್ನ ಕರ್ತವ್ಯವನ್ನ ನಿರ್ವಹಿಸುವಾಗ ಯಾವುದೇ ಗುಂಪು ಅಥವಾ ಸಮಾಜದ ಯಾವುದೇ ವರ್ಗದ ಪರವಾಗಿ ವರ್ತಿಸದೆ ನಿಷ್ಪಕ್ಷಪಾತವಾಗಿ ಕಾನೂನನ್ನ ಪಾಲಿಸಬೇಕಾಗಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಇಲ್ಲಿ ಏನಾಗಿರುವಂಥದ್ದು, ನಿಷ್ಪಕ್ಷಪಾತವಾಗಿ ಅವರು ಕೆಲಸ ಮಾಡಬೇಕು. ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗವನ್ನ ಪ್ರಾಶಸ್ತ್ಯವನ್ನ ಇಟ್ಕೊಂಡ್ಬಿಟ್ಟು ಅವರಿಗಾಗಿ ಕೆಲಸ ಮಾಡದೆ ಇಡೀ ಒಂದು ದೇಶದ ಒಳಿತಿಗಾಗಿ ಕೆಲಸ ಮಾಡ್ತಾರೆ. ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಒಂದು ವರ್ಗದ ಒಳಿತಿಗಾಗಿ ಇವರು ಕೆಲಸ ಮಾಡದೇ ಇರುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್, ಸರ್ವಿಸ್ ಮೊಟ್ಟೋ, ಸೇವಾ ಮನೋಭಾವ. ಸರ್ವಿಸ್ ಮೊಟ್ಟೋ, ದೇ ಹ್ಯಾವ್ ಟು ವರ್ಕ್ ಫಾರ್ ವೆಲ್ಫೇರ್ ಆಫ್ ಸೊಸೈಟಿ. ದೇ ಮಸ್ಟ್ ಬಿ ಎ ಹಂಬಲ್ ಅಂಡ್ ಸರ್ವಿಸ್ ಮೈಂಡೆಡ್ ಟುವರ್ಡ್ಸ್ ದಿ ಪಬ್ಲಿಕ್ ಅಂಡ್ ಪಬ್ಲಿಕ್ ಸೊ ನಾಟ್ ಎ ಓನ್. ಅಂದ್ರೆ ಸೇವಾ ಮನೋಭಾವ ಎನ್ನುವಂಥದ್ದು ಸಮಾಜದ ಕಲ್ಯಾಣಕ್ಕಾಗಿ
ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ ಒಂದು ನಾಗರಿಕ ಸೇವಾ ವರ್ಗದವರು. ಸಾರ್ವಜನಿಕರಿಗಾಗಿ ಸೇವೆ ಮಾಡುವ ಮನಸ್ಸು ಮತ್ತು ಹಂಬಲ ಎನ್ನುವಂಥದ್ದು ಇವರಲ್ಲಿ ಇರಬೇಕಾಗತ್ತೆ. ಕೇವಲ ಹಣ ಅಥವಾ ಇನ್ಯಾವುದೋ ಉದ್ದೇಶಕ್ಕಾಗಿ ಇವರು ಅಧಿಕಾರ ಅಥವಾ ಒಂದು ಕುರ್ಚಿ ಅಥವಾ ತಮ್ಮ ಒಂದು ಕೆಲಸವನ್ನ ನಿರ್ವಹಿಸದೆ ಸಾರ್ವಜನಿಕ ಸೇವೆಯನ್ನ ಮಾಡುತ್ತೀವಿ ಎನ್ನುವಂಥ ಒಂದು ಮನಸ್ಥಿತಿಯಿಂದ ಜನರ ಸೇವೆಯನ್ನ ಮಾಡುವಂಥದ್ದು ಅತಿ ಅವಶ್ಯಕವಾಗಿ ಇರಬೇಕು ಎನ್ನುವಂಥದ್ದನ್ನಲ್ಲಿ ನಾವು ನೋಡ್ಬೋದು. ಸೇವಾ ಮನೋಭಾವನೆ ಎನ್ನುವಂಥದ್ದು ಪ್ರಮುಖವಾಗಿ ಬೇಕಾಗಿರುತ್ತೆ. ನೆಕ್ಸ್ಟ್ ಪರ್ಮನೆಂಟ್ ಕಾಯಂ ಅಥವಾ ಶಾಶ್ವತ ವರ್ಗ ಎಂದು. ಕಾಯಂ ಅಥವಾ ಶಾಶ್ವತ ವರ್ಗವಾಗಿರುತ್ತೆ. ಇಟ್ಸ್ ಸಿವಿಲ್ ಸರ್ವೆಂಟ್ಸ್ ಆರ್ ಕಾಲ್ಡ್ ದಿ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ದಿ discharge in duties till they are attained the age of supervisions both the central and Karnataka state service to age of retired in 60 years. ನೋಡಿ, ಇದೊಂದು ಕಾಯಂ ಆದಂಥ, ಆಲ್ರೆಡಿ ನಾವು ಆವಾಗ ನೋಡಿದಾಗೆ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಎನ್ನುವಂಥದ್ದು ಕೇವಲ ಎಲೆಕ್ಟೆಡ್ ಬಾಡಿ ಆಗಿರುತ್ತೆ. ಇಂತಿಷ್ಟು ವರ್ಷ 5 ಇರ್ಬೋದು, 10 ಇರ್ಬೋದು, 15 ಇರ್ಬೋದು. ಅಂದರೆ ಜನರು ಎಲ್ಲಿ ತನಕ ಆಯ್ಕೆ ಮಾಡ್ತಾರೋ ಅಲ್ಲಿ ತನಕ ಮಾತ್ರ ಅವರು ಏನಾಗಿರ್ತಾರೆ, ಅಧಿಕಾರದಲ್ಲಿ ಇರ್ತಾರೆ. ಆದರೆ ಈ ಒಂದು ಸೆಲೆಕ್ಟೆಡ್ ಬಾಡಿ ಆದಂಥ ಒಂದು ಆಯ್ಕೆಯಾದಂಥ ವರ್ಗವಾದಂಥ ನಾಗರಿಕ ಸೇವಾ ವರ್ಗದವರು ತಮ್ಮ ರಿಟೈರ್ಮೆಂಟ್ ಏಜ್ ತನಕನೂ ಸಹ, ಒಮ್ಮೆ ಆಯ್ಕೆ ಆದ ನಂತರ ತಮ್ಮ ನಿವೃತ್ತಿಯ ವಯಸ್ಸಿನ ತನಕನೂ ಸಹ ಅಧಿಕಾರದಲ್ಲಿ ಅಥವಾ ತಮ್ಮ ಕೆಲಸವನ್ನ ನಿರ್ವಹಿಸುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಈ ನಾಗರಿಕ ಸೇವಾ ಸಿಬ್ಬಂದಿ ವರ್ಗದವರು ಎನ್ನುವಂಥವರು ಕಾಯಂ ಆದಂತಹ ಒಂದು ಸೇವೆಯನ್ನ ನಿರ್ವಹಿಸ್ತಾರೆ. ಕರ್ನಾಟಕ ಗೌರ್ಮೆಂಟ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ ಅಲ್ಲಿ ಇರ್ಬೋದು, ಇಬ್ಬರಿಗೂ ಸಹ ರಿಟೈರ್ಮೆಂಟ್ ಏಜು 60 ಇಯರ್ಸ್ ಆಗಿರುವಂಥದ್ದನ್ನ ಇಲ್ಲಿ ನಾವು 60 ವರ್ಷದ ತನಕ ಅವರು ಅಧಿಕಾರದಲ್ಲಿ ಇರುವಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್, ಜುರಿಸ್ಡಿಕ್ಷನ್ಸ್ ಆಫ್ ಲಾ, ಕಾನೂನಿನ ಮಿತಿ. ಇನ್ ಎವ್ರಿ ಸಿವಿಲ್ ಸರ್ವೆಂಟ್ಸ್ ಆಸ್ ಟು ದಿ ಫಂಕ್ಷನ್ಸ್ ವಿತಿನ್ ದಿ ಪ್ರಿಸ್ಕ್ರೈಬ್ಡ್ jurisdictions of law is to the cross the limit ಅಂದ್ರೆ ಕ್ರಾಸ್ ಲಿಮಿಟ್. ಅವರು ಪ್ರತಿಯೊಂದು ನಾಗರಿಕ ಸೇವಾ ವರ್ಗದವರು ನಿರ್ದಿಷ್ಟ ಕಾನೂನಿನ ಮಿತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗಿರುವಂಥದ್ದನ್ನು ನೋಡಬಹುದು. ಆ ಒಂದು ಕಾನೂನಿನ ಮಿತಿಯನ್ನ ಉಲ್ಲಂಘಿಸಿದವರ ವಿರುದ್ಧವಾಗಿ ಶಿಸ್ತು ಕ್ರಮಗಳನ್ನ ಕೈಗೊಳ್ಳಲಿಕ್ಕೂ ಸಹ ಸಾಧ್ಯ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ನಾಗರಿಕ ಸೇವಾ ವರ್ಗದವರು ತಮ್ಮ ಲಿಮಿಟೇಷನ್ ಇರುತ್ತೆ. ಅವರು ಕಾಯಂ ಆಗಿ ಪರ್ಮನೆಂಟ್ ಆಗಿದ್ರೂ ಸಹಿತವಾಗಿ ಅವರ ವರ್ಕ್ ಏನು ಅಷ್ಟೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಂದು ಚೌಕಟ್ಟಿನ ಒಳಗಡೆ ಕಾರ್ಯನಿರ್ವಹಿಸಬೇಕು ಮತ್ತು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕಾಗತ್ತೆ. ನಾನು ಕಾಯಂ ಆಗಿ ಇರ್ತೀನಿ, ನಾನು 60 ವರ್ಷದ ತನಕನೂ ಸಹ ಅಧಿಕಾರದಲ್ಲಿ ಇರ್ತೀನಿ ಅಂತ ಅವ್ರು ಏನ್ ಮಾಡೋ ಹಾಗೆ ಅಲ್ಲ. ಬೇಕಾದ ಹಾಗೆ ರೂಲ್ ಮಾಡೋದು, ಲಂಚಗಳನ್ನ ತಗೊಳ್ಳೋದು, ಭ್ರಷ್ಟ ರಾಜಕಾರಣಿಗಳಂತೆ ಇವರು ಸಹ ಭ್ರಷ್ಟ ಅಧಿಕಾರಿಗಳಾಗೋದು. ಹಾಗೆ ಮಾಡಿದ್ರೆ ಅವರನ್ನ ತೆಗೆದುಹಾಕ್ಲಿಕ್ಕೂ ಸಹ ಅವಕಾಶ ಇರುವಂತಹದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್, ಲಾಸ್ಟ್ ಒನ್, ಸ್ಪೆಷಲ್ ಟ್ರೈನಿಂಗ್. ಇವರಿಗೆ ವಿಶೇಷವಾದಂತಹ ಕೆಲವೊಂದಿಷ್ಟು ತರಬೇತಿಗಳಿರುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸ್ಪೆಷಲ್ ತರಬೇತಿ ಬೇಕಾಗಿರುತ್ತೆ. ಯಾಕೆ, ಅವರು ಕಾಯಂ ಆಗಿರ್ತಾರೆ ಮತ್ತೆ ದೇಶದ ಒಳಿತು ಎನ್ನುವಂಥದ್ದು ಇವರ ಮೇಲೆ ಡಿಪೆಂಡ್ ಆಗಿರೋದ್ರಿಂದಾಗಿ ಇವರಿಗೆ ಟ್ರೈನಿಂಗ್ ಎನ್ನುವಂಥದ್ದು, ತರಬೇತಿ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನ ನಾವಿಲ್ಲಿ ನೋಡಬಹುದು. Once they are selected for top civil servants, they are deputed to in service training to the acquires a special skill of administration. ನೋಡಿ, ಇವರು ವಿಶೇಷವಾದಂಥ ಆಡಳಿತ ವರ್ಗದವರು ಆಗಿರೋದ್ರಿಂದಾಗಿ ಅಭ್ಯರ್ಥಿಗಳು ಉನ್ನತ ಶ್ರೇಣಿಯ ನಾಗರಿಕ ಸೇವಾ ಸಿಬ್ಬಂದಿಗಳ ಆಯ್ಕೆಯಾದರೆ ಅವರಿಗೆ ಆಡಳಿತದಲ್ಲಿ ವಿಶೇಷವಾದಂಥ ಕೌಶಲ್ಯವನ್ನ ಪಡೆದುಕೊಳ್ಳಲು ಅವರನ್ನ ಸೇವಾ ಅವಧಿಯಲ್ಲಿ
ತರಬೇತಿಗೆ ನಿಯೋಜಿಸಬೇಕಾಗಿರುತ್ತೆ. ಹೊಸ ಆಯ್ಕೆಯಾದಂಥವರಿಗೆ ತರಬೇತಿಯನ್ನ ನೀಡಬೇಕು. ಫಾರ್ ಎಕ್ಸಾಂಪಲ್ IAS ಎಕ್ಸಾಮ್ ಇರ್ಬೋದು, IPS ಎಕ್ಸಾಮ್ ಇರ್ಬೋದು, ಅವರಿಗೆಲ್ಲ ವಿಶೇಷವಾದಂಥ ತರಬೇತಿಗಳನ್ನ ನೀಡಿ ನಂತರ ಅವರನ್ನ ಅಪಾಯಿಂಟ್ ಮಾಡುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಇವರಿಗೆ ಅತ್ಯಂತ ಮೇಲ್ಸ್ತರದ ಅಧಿಕಾರಿ ನಾಗರಿಕ ಸೇವಾ ಸಿಬ್ಬಂದಿಗಳಾಗಿರ್ತಾರೆ. IAS ಪಾಸ್ ಆದಂಥವ್ರು, IPS ಪಾಸ್ ಆದಂಥವರೆಲ್ಲ. ಹಾಗಾಗಿ ಅವರಿಗೆ ಸ್ಪೆಷಲ್ ಕೆಲವೊಂದಿಷ್ಟು ಕೌಶಲ್ಯಗಳ ಅವಶ್ಯಕತೆ, ಸ್ಕಿಲ್ಗಳ ಒಂದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಆ ಟ್ರೈನಿಂಗ್ಗಳ ಮೂಲಕವಾಗಿ ಆ ಸ್ಕಿಲ್ಗಳನ್ನು ಅವರಿಗೆ ಬರೋ ಹಾಗೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ located in ಮಸ್ಸೂರಿ. IAS ಟ್ರೈನಿಂಗ್ ಸೆಂಟರ್. IAS ಟ್ರೈನಿಂಗ್ ಸೆಂಟರ್ ಎಲ್ಲಿರುವಂಥದ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಲೊಕೇಟೆಡ್ ಇನ್ ಮಸ್ಸೂರಿ ಫಾರ್ ದಿ ಟ್ರೈನಿಂಗ್ ಆಫ್ ದಿ ನ್ಯೂಲಿ ಅಪಾಯಿಂಟೆಡ್ IAS ಆಫೀಸರ್. IAS ಆಫೀಸರು ಆದಂಥವರಿಗೆ ಅಂದ್ರೆ ಭಾರತೀಯ ಸೇವಾ ವರ್ಗಕ್ಕೆ ಕಾರ್ಯನಿರ್ವಹಿಸುವಂತವರಿಗೆ, ಹೊಸದಾಗಿ ಆಯ್ಕೆಯಾದಂಥವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎನ್ನುವಂಥದ್ದು ಒಂದು ಹೆಸರು. ಆ ಒಂದು ಅಕಾಡೆಮಿಯಲ್ಲಿ ಅವರಿಗೆ ಸ್ಪೆಷಲ್ ತರಬೇತಿ, ವಿಶೇಷ ತರಬೇತಿಯನ್ನು ನೀಡಲಾಗುತ್ತೆ. ಆ ಒಂದು ತರಬೇತಿ ಸೆಂಟರ್ ಎನ್ನುವಂಥದ್ದು ಮಸ್ಸೂರಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಇಸ್ ಲೊಕೇಟೆಡ್ ಹೈದರಾಬಾದ್. This is special training provided to the IPS officers, newly appointed IPS officer. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಎನ್ನುವಂಥದ್ದು IPS ಆಫೀಸರ್ಸ್ಗೆ ಒಂದು ಕೋಚಿಂಗ್ ಕೊಡುವಂತಹ, ಕೋಚಿಂಗ್ ಅಲ್ಲ, ಟ್ರೈನಿಂಗ್ ಕೊಡುವಂತಹ ಒಂದು ಲೊಕೇಶನ್, ಆ ಒಂದು ಸಂಸ್ಥೆ ಆಗಿರೋದ್ರಿಂದಾಗಿ ಅಲ್ಲಿ ಏನಾಗಿರುವಂಥದ್ದು ಹೈದರಾಬಾದಲ್ಲಿ ಇರುವಂಥದ್ದನ್ನ ಇಲ್ಲಿ ನೋಡಬಹುದಾಗಿದೆ. ಹೀಗೆ ಉನ್ನತ ನಾಗರಿಕ ವರ್ಗಕ್ಕೆ ಯಾರು ಆಯ್ಕೆ ಆಗ್ತಾರೋ ಅವರಿಗೆ ಈ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು ಅವರ ಸ್ಕಿಲ್ ಅನ್ನ ಇನ್ನೂ ಹೆಚ್ಚು ಮಾಡುವಂತ ಒಂದು ಉದ್ದೇಶದಿಂದಾಗಿ ಈ ರೀತಿಯಾಗಿ ಅವರಿಗೆ ವಿಶೇಷ ತರಬೇತಿಯನ್ನ ನೀಡುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಸೊ ಇವಿಷ್ಟು ಫೀಚರ್ಸ್ ಆಫ್ ಸಿವಿಲ್ ಸರ್ವೆಂಟ್ಸ್ ಆರ್ ಸಿವಿಲ್ ಸರ್ವಿಸ್. ಫೀಚರ್ಸ್ ಆಫ್ ಸಿವಿಲ್ ಸರ್ವಿಸ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಎನ್ನುವಂಥದ್ದು. ಇದು 10 ಮಾರ್ಕ್ಸಿಗೂ ಸಹ ಕೇಳಬಹುದು ಅಥವಾ 5 ಮಾರ್ಕ್ಸಿಗೂ ಸಹ ಕೇಳಬಹುದಾಗಿದೆ. ಸೊ ಇಂದಿನ ಒಂದು ಅವಧಿಯಲ್ಲಿ ನಾವು ಡಿಸ್ಕಷನ್ ಮಾಡಿದಂತಹ ಒಂದು ಮೀನಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್, ಡೆಫಿನೇಷನ್ಸ್ ಅಂಡ್ ರೋಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಆಡಳಿತ ಯಂತ್ರದ ಪಾತ್ರ ಇರಬಹುದು. ಇಸ್ ಎ ಸಿವಿಲ್ ಸರ್ವಿಸ್. ಮೀನಿಂಗ್, ಡೆಫಿನೇಷನ್ಸ್ ಅಂಡ್ ಫೀಚರ್ಸ್ ಆಫ್ ಸಿವಿಲ್ ಸರ್ವಿಸ್. ನಾಗರಿಕ ಸೇವಾ ವರ್ಗ, ಅದರ ಒಂದು ಅರ್ಥ ಇರ್ಬೋದು, ವ್ಯಾಖ್ಯೆ ಇರ್ಬೋದು, ಮತ್ತೆ ಲಕ್ಷಣಗಳ ಕುರಿತಾಗಿ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಅವರ್ ವಿ ಹ್ಯಾವ್ ಡಿಸ್ಕಸ್ ಇನ್ ಆಲ್ ಇಂಡಿಯಾ ಸರ್ವಿಸ್, ಸೆಂಟ್ರಲ್ ಸರ್ವಿಸ್ ಅಂಡ್ ಸ್ಟೇಟ್ ಸರ್ವಿಸ್. ಮುಂದಿನ ಒಂದು ಅವಧಿಯಲ್ಲಿ ನಾವು ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳ ಕುರಿತಾಗಿ ತಿಳಿಯೋಣ. ಸೊ ಥ್ಯಾಂಕ್ ಯು.